ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ನವರಾತ್ರಿಯ 6ನೇ ದಿನ ದೇವಿ ಕಾಳರಾತ್ರಿಯನ್ನ, ದೇವಿ ಕಾತ್ಯಾಯನೆಯನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗ್ರಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್ ಆಧ್ಯಾತ್ಮಿಕ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪೂರಿ ಜಗನ್ನಾಥ್, ಕಾಶಿ, ವಾರಣಾಸಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಾಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ನವರಾತ್ರಿಯ 6ನೇ ದಿನ ದೇವಿ ಕಾತ್ಯಾಯಿನಿಯನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ದಿನ. ಅದರಲ್ಲೂ ಬಹಳ ವಿಶೇಷವಾಗಿ ದೇವಿ ಶಾರದಾ ಮಾತೆಯನ್ನು ಕೂಡ ಪ್ರಾರ್ಥನೆಯನ್ನು ಮಾಡತಕ್ಕಂಥ ದಿನ. ಶಾರದೆ ದಯ ತೋರಿದೆ ಅಂತ ಹೇಳಿ ಶಾರದೆಯನ್ನ ಪ್ರಾರ್ಥನೆಯನ್ನು ಮಾಡ್ತಾ, ತಾಯಿ ದಯ ತೋರಮ್ಮ, ನಿನ್ನ ಕೃಪಾಶೀರ್ವಾದ ನನ್ನ ಮೇಲಿರಲಿ ಎಂಬತಕ್ಕಂಥ ಒಂದು ಪ್ರಾರ್ಥನೆಯನ್ನ ನಾವೆಲ್ಲರೂ ಕೂಡ ಸಲ್ಲಿಸ್ಬೇಕು ಇವತ್ತಿನ ದಿವಸ. ಏನ್ ಗುರುಗಳೇ, ಇವತ್ತಿನ ದಿವಸ ಪ್ರಾರಂಭದ ಹಂತದಲ್ಲೇ ಇನ್ನೇನೋ ಹಾಡನ್ನ ಬಹಳ ಚೆನ್ನಾಗಿ ಆಡ್ತಿದ್ದೀರೇನೋ ಎಂಬತಕ್ಕಂಥ ಒಂದು ಆಸೆಯಲ್ಲಿ ನಾವು ಇದ್ವಿ. ಎರಡೆರಡು ಲೈನ್ ಆಡಿ ಸುಮ್ಮನಾಗೋದ್ವಲ್ಲ ಅಂತ ಹೇಳ್ತಿರ್ತಾ ಮನಸ್ಸಲ್ಲಿ ಬರ್ಬೋದೇನು. ಆದರೆ ನನಗೆ ಭಕ್ತಿ ಪರಾಕಾಷ್ಠೆಯಿಂದ ಹಾಡಲಿಕ್ಕೆ ಬರತಕ್ಕಂಥದ್ದು ಅಷ್ಟೇ. ಅದ್ರ ಮುಂದೆ ಇರತಕ್ಕಂಥ ಒಂದು ಲಿರಿಕ್ಸನ್ನು ನನಗೂ ಕೂಡ ಅಷ್ಟಾಗಿ ನೆನಪಿಲ್ಲ. ಆದರೆ ಆ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಆ ತಾಯಿಯನ್ನು ಕೊಂಡಾಡ್ತಕ್ಕಂಥದ್ದಾಗಲಿ, ಆ ತಾಯಿಯನ್ನು ನೋಡೋದ್ರಿಂದ ಆ ಒಂದು ಕಂಗಳನ್ನು ತುಂಬಿಸ್ಕೊಳ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಶೃಂಗೇರಿ ಪುರವಾಸಿನಿ ತಾಯಿ ಶಾರದಾದೇವಿಯನ್ನು ನೋಡ್ತಾ ಇದ್ರೆ ಒಂದು ಕ್ಷಣ ಹಾಗೇ ಕಂಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ಯಾಕೆಂದರೆ ಆ ನಮ್ಮ ಮತ್ತು ಆ ತಾಯಿಯ ಮಧ್ಯೆ ಇರತಕ್ಕಂಥ ಆ ಒಂದು ಬಾಂಧವ್ಯ ಅಷ್ಟರ ಮಟ್ಟಿಗೆ ಇರ್ತಕ್ಕಂಥದ್ದು. ಶಾರದೆ ಅಂದರೆ ಯಾರಿಗೆ ತಾನೇ ಬೇಕಾಗೋದಿಲ್ಲ, ಎಲ್ರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದೇ. ತಾಯಿ ಶಾರದೆ ವಿದ್ಯೆ, ವಿದ್ಯೆ ಯಾರಿಗೆ ತಾನೇ ಬೇಕು? ಎಲ್ರಿಗೂ ಕೂಡ ವಿದ್ಯೆ ಅವಶ್ಯಕತೆ ಇದೆ. ಯಾರಪ್ಪನ ಮನೆ ಸುತ್ತೂ ಅಲ್ಲ ವಿದ್ಯೆ. ಎಲ್ಲರ ಹತ್ರನೂ ಕೂಡ ಇವತ್ತಿನ ದಿವಸ ದುಡ್ಡು, ಕಾಸು, ಹಣಕಾಸು, ಆಸ್ತಿ, ಅಂತಸ್ತು, ಒಡವೆ, ವಜ್ರ, ಬಂಗಾರ್ಯ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗ್ಬೋದು, ಕದಿಬೋದು. ಆದರೆ ನಮ್ಮ ಮೈ ಮೇಲಿರ್ತಕ್ಕಂಥ ವಸ್ತ್ರವನ್ನೂ ಕದಿಬೋದು. ಆದರೆ ವಿದ್ಯೆಯನ್ನ ಕದಲಿಕ್ಕಾಗತ್ತಾ? ಅದು ಅಸಾಧ್ಯ. ವಿದ್ಯೆಯನ್ನ ಯಾರೂ ಕೂಡ ಕದಲಿಕ್ಕಾಗೋದಿಲ್ಲ. ಆದರೆ ಆ ವಿದ್ಯೆಯನ್ನ 10 ಜನಕ್ಕೆ ನಾವು ಹಂಚಿದ್ದೇ ಆದರೆ, 10 ಜನಕ್ಕೆ ನಾವು ದಾರಿ ಒಯ್ದಿದ್ದೇ ಆದರೆ, ನಿಜಕ್ಕೂ ಹೇಳ್ತೀನಿ, ಶಾರದೆಯ ಕೃಪಾಶೀರ್ವಾದದಿಂದ ನಾವು ನೀವೆಲ್ಲರೂ ಕೂಡ ನೆಮ್ಮದಿಯಾಗಿರ್ತೀವಿ. ಇವತ್ತಿನ ದಿವಸ ಶಾರದಾದೇವಿ ಅಂತ ಹೇಳಿ ಮನೆಯಲ್ಲಿ ಇರ್ತಕ್ಕಂಥ ಬುಕ್ಕುಗಳು, ಹಳೆ ಕಾಲದ ಪುಸ್ತಕಗಳನ್ನೆಲ್ಲವನ್ನೂ ಕೂಡ ನಾವು ಧೂಳನ್ನು ಒರೆಸಿ ನೀಟಾಗಿ ಇಟ್ಬಿಟ್ಟು ಪೂಜೆ ಮಾಡ್ತಕ್ಕಂಥದ್ದಲ್ಲ. ಅದರ ಜೊತೆಗೆ ಯಾರೆಲ್ಲ ಶಿಕ್ಷಕರಿದ್ದಾರೆ ಇವತ್ತಿನ ದಿವಸ ನಮಗೆ ವಿದ್ಯಾಭ್ಯಾಸವನ್ನು ಕಲಿಸಿಕೊಡ್ತಾ ಇರ್ತಕ್ಕಂಥ ಶಿಕ್ಷಕರು, ನಮ್ಮ ಹುಟ್ಟಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನು ಕೂಡ ನಾವು ಜ್ಞಾಪಿಸ್ಕೊಳ್ಬೇಕು. ನಾವಿವತ್ತೊಂದು ದಿವಸ ಅವರೆಲ್ಲರ ಮುಖಾಂತರವಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಯಾರೆಲ್ಲ ನನಗೆ ವಿದ್ಯಾಧಾರೆಯನ್ನು ಒಯ್ದಿದ್ದಾರೆ, ವಿದ್ಯಾದಾನವನ್ನು ಮಾಡಿದ್ದಾರೆ, ಶಿಕ್ಷಕರು ಅವರೆಲ್ಲರೂ ಕೂಡ ನೆಮ್ಮದಿಯಾಗಿರಬೇಕು, ಸುಖ ಶಾಂತಿ ನೆಮ್ಮದಿ ಇರಬೇಕು. ತಾಯಿ ಅಷ್ಟೈಶ್ವರ್ಯಗಳು ಕೂಡ ಪ್ರಾಪ್ತಿಯಾಗಬೇಕು. ಯಾಕಂದರೆ ಇವತ್ತಿನ ದಿವಸ ನಾವು ಈ ಸ್ಥಾನದಲ್ಲಿರಬೇಕು. ನಾವೂ ಕೂಡ ಈ ಒಂದು ಈ ಒಂದು ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನು ತೆಗೆದುಕೊಳ್ಬೇಕು ಅಂದರೆ ವಿದ್ಯೆ ಬಹಳ ಅವಶ್ಯಕ. ಗುರು ಎಂಬತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕ. ಅಂತಹ ಗುರುವಿಗೆ ಗುರು ಗಣಪನನ್ನ ಪ್ರಾರ್ಥನೆಯನ್ನು ಮಾಡ್ತಾ, ತಾಯಿ ಶಾರದೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಧನ್ಯರಾಗಬೇಕು. ಅದರಲ್ಲೂ ಶುಕ್ರವಾರ ತಾಯಿ ಶಾರದೆಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅಂದರೆ ಏನು ತಮಾಷೆನ? ತಾಯಿ ಕಾತ್ಯಾಯಿನಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಂದರೆ ಏನು ತಮಾಷೆನ? ತಾಯಿ ಕಾತ್ಯಾಯಿನಿ ದೇವಿ
ಎಷ್ಟು ಸುಂದರವಾಗಿರ್ತಾಳೆ ಅಂದರೆ ತಾಯಿ ಶಾರದಾದೇವಿಯನ್ನು ನಾವು ದರ್ಶನವನ್ನು ಮಾಡೋದಾದರೆ ಎಷ್ಟು ಸುಂದರವಾಗಿರ್ತಾಳೆ. ಇವತ್ತಿನ ದಿವಸ ರಾಜ್ಯದೆಲ್ಲೆಡೆ, ದೇಶದೆಲ್ಲೆಡೆ, ವಿದೇಶದೆಲ್ಲೆಡೆನೂ ಕೂಡ ನವರಾತ್ರಿಯ ವೈಭವ, ದೇವಿಗೆ ಶ್ವೇತವರ್ಣದಲ್ಲಿರ್ತಕ್ಕಂಥ ಸೀರೆಯನ್ನು ಉಡಿಸಿ ಕಣ್ಣು ಕೋರೈಸ್ತಕ್ಕಂಥ ರೀತಿ ಅಲಂಕಾರಗಳು. ಆ ಒಂದು ವೀಣೆಯನ್ನು ಇಟ್ಟು ಅಲಂಕಾರವನ್ನು ಮಾಡಿದ್ದೇ ಆದರೆ ತಾಯಿಗೆ ಆ ಒಂದು ವೀಣೆ ಶ್ವೇತವರ್ಣದಲ್ಲಿರ್ತಕ್ಕಂಥ ವಸ್ತ್ರ, ಆ ಶ್ವೇತವರ್ಣದಲ್ಲಿರ್ತಕ್ಕಂಥ ವಸ್ತ್ರಕ್ಕೆ ಕನಕಾಂಬ್ರ ಪುಷ್ಪವನ್ನು ಏನಾದರೂ ತಾಯಿಗೆ ಒಂದು ಚೂರು ಕನಕಾಂಬ್ರ ಪುಷ್ಪ ಆಗಿ ಬರೀ ಅಷ್ಟರಲ್ಲೇ ತಾಯಿಯ ದರ್ಶನವನ್ನು ಮಾಡಿಬಿಟ್ರೆ ಅಪ್ಪ, ಇವತ್ತಿನ ದಿವಸ ನಿಜಕ್ಕೂ ಕಣ್ಣಲ್ಲಿ ಒಂದು ಕ್ಷಣ ಹಾಗೇ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡತ್ತೆ. ಆ ಒಂದು ಭಾವೈಕ್ಯ, ಆ ಒಂದು ದೈವಿಕ ಅನುಭವ ನಿಜಕ್ಕೂ ಅದನ್ನು ಹೇಳ್ತಿರೋದು ನೋಡಿ. ಹೇಳಬೇಕಾದ್ರೆ ನನಗೇ ಒಂದು ನಿಮಿಷ ರೋಮಾಂಚನವಾಗತ್ತೆ. ಯಾಕಂದರೆ ಇವತ್ತಿನ ದಿವಸ ನಾವು ಕೂಡ ಬೆಳಗ್ಗೆ ತಾಯಿಯ ಆ ಒಂದು ಸೇವೆಯನ್ನು ಮಾಡಿ ಬಂದಾಗ ತಾಯಿಗೆ ಇವತ್ತಿನ ದಿವಸ ಮಹರ್ಷಿ ಮಂದಿರದಲ್ಲೂ ಕೂಡ ಬಹಳ ಚಿಕ್ಕದಾಗಿ ಚುಟುಕಾಗಿ ಮಾಡಿದ್ರೂ ಕೂಡ ತಾಯಿನ ಕಂಗೊಳಿಸ್ತಕ್ಕಂಥ ಆ ಒಂದು ಅನುಭವನೇ ಬೇರೆ. ನಾವು ಕೂಡ ಇವತ್ತಿನ ದಿವಸ ತಾಯಿ ಶಾರದೆಯ ಅಲಂಕಾರವನ್ನು ಮಾಡಿದ್ದೇವೆ. ಎಷ್ಟು ಅದ್ಭುತವಾಗಿತ್ತು ಅಂದರೆ ದೇವಿಗೆ ಅಲಂಕಾರ ನೋಡಿ. ಈ ಅದೃಷ್ಟ ಎಂಬತಕ್ಕಂಥದ್ದು ಯಾವ ರೀತಿ ಅಂದರೆ, ಅಲಂಕಾರವನ್ನು ಮಾಡಿರ್ತಕ್ಕಂಥ ಮೂರ್ತಿಯನ್ನು, ಅಲಂಕಾರ ಮಾಡಿರ್ತಕ್ಕಂಥ ಮೂರ್ತಿಯನ್ನು ನೋಡಿ ಕಣ್ತುಂಬಿಸ್ಕೊಳ್ಳೋದು ಒಂದು ರೀತಿ ಆದರೆ, ನಾವೇ ನಮ್ಮ ಸ್ವತಃ ಕೈಯಿಂದ ಅಲಂಕಾರವನ್ನು ಮಾಡಬೇಕಾದ್ರೆ ನಮಗಿನ್ನೆಷ್ಟು ಆನಂದ ಆಗಬೇಕು. ಅದರಲ್ಲೂ ಆ ತಾಯಿಗೆ ಅಲಂಕಾರವನ್ನು ಮಾಡ್ತಾ ಇದ್ರೆ ಇನ್ನಷ್ಟು ಮಾಡೋಣಪ್ಪ, ಇನ್ನಷ್ಟು ಮಾಡೋಣ ಅನ್ನೋ ರೀತಿ ಇರುತ್ತೆ. ಎಷ್ಟು ಅಲಂಕಾರ ಬೇಕಾದರೂ ಆ ತಾಯಿ ಸ್ವೀಕರಿಸ್ತಾರೆ. ಹಾಗೆ ಏನಿಲ್ಲಪ್ಪ, ಬರೀ ಶ್ವೇತವರ್ಣದಲ್ಲಿರ್ತಕ್ಕಂಥ ಒಂದು ಮಲ್ಲಿಗೆ ಪುಷ್ಪವನ್ನು ದೇವಿ ಮೇಲೆ ಹಾಕಿದ್ರೂ ಕೂಡ ಅದನ್ನ ನೋಡ್ತಕ್ಕಂಥ ಆನಂದನೇ ಬೇರೆ. ಹಾಗೆ ನೋಡಿ, ವಿದ್ಯೆ ಅನ್ನೋದನ್ನ ಪ್ರತಿಯೊಂದರಲ್ಲೂ ಕೂಡ ವಿದ್ಯೆಯ ಅವಶ್ಯಕತೆ ಇದೆ. ಇವತ್ತಿನ ದಿವಸ ಆ ಅಲಂಕಾರವನ್ನು ಮಾಡಬೇಕಾದ್ರೂ ಕೂಡ ಒಂದು ವಿದ್ಯೆ ನಮ್ಗೆ ಅವಶ್ಯಕತೆ ಇದೆ. ಆ ಒಂದು ವಿದ್ಯೆಯನ್ನು ದಾರೆ ಒಯ್ತಕ್ಕಂಥದ್ದು ತಾಯಿ ಶಾರದಾದೇವಿ. ಎಲ್ಲರಿಗೂ ಕೂಡ ಒಂದು ಆಸೆ ಏನಪ್ಪಾ ಅಂದರೆ, ಶಾರದಾದೇವಿ ದೇವಸ್ಥಾನದಲ್ಲೇ ಅಕ್ಷರಾಭ್ಯಾಸ ಆಗಬೇಕು, ದೇವಿಯ ಅನುಗ್ರಹ. ಅದರಲ್ಲೂ ಒಂದಷ್ಟು ಕಾಲಗಳಿದೆ, ಒಂದಷ್ಟು ಸಮಯಗಳಿದೆ. ಅಂತಹ ಸಮಯದಲ್ಲಿ ನಾವು ಶೃಂಗೇರಿಯಲ್ಲೇ ಹೋಗಿ ನಾವು ವಿದ್ಯಾಭ್ಯಾಸವನ್ನು ಮಾಡಬೇಕು. ಇಲ್ಲಾಂದರೆ ಇನ್ನಷ್ಟು ಶಾರದಾದೇವಿಗಳ ಪುಣ್ಯಕ್ಷೇತ್ರಗಳಿದೆ, ಆ ಒಂದು ಕ್ಷೇತ್ರಕ್ಕೆ ಹೋಗಿ ಒಂದು ಅಕ್ಷರಾಭ್ಯಾಸವನ್ನು ಮಾಡಿಸ್ಬೇಕು ಮಕ್ಕಳಿಗೆ ಎಂಬತಕ್ಕಂಥ ಒಂದು ಮಹದಾಸೆ ಇರುತ್ತೆ. ಅದೇ ರೀತಿ ತಾಯಿ ಶಾರದೆ ಎಲ್ಲರಿಗೂ ಕೂಡ ಅವಶ್ಯಕತೆ. ಪ್ರತಿಯೊಂದು ಶಾಲಾ ಕಾಲೇಜಲ್ಲೂ ಕೂಡ ತಾಯಿ ಶಾರದಾದೇವಿ ಆರಾಧನೆ ಆಗಬೇಕು. ಆದರೆ ಇತ್ತೀಚಿನ ದಿನಮಾನಗಳು ಅದೆಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಇದೆ. ಎಲ್ಲ ಒಂದು ಶಾಲಾ ಕಾಲೇಜುಗಳಲ್ಲೂ ಕೂಡ ದೇವಿ ಶಾರದೆಯ ಒಂದು ಪ್ರಾರ್ಥನೆ ಬೆಳಗಿನ ಜಾವದಲ್ಲಿ ಆಗಬೇಕು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಆಗ್ತಾ ಇಲ್ಲ. ಅದೊಂದು ಮನಸ್ಸಿಗೆ ನೋವಿದೆ. ಯಾರನ್ನು ಕೂಡ ಅಂತಹದೊಂದು ಪದ್ಧತಿಯನ್ನು ಮರಿತಕ್ಕಂಥದ್ದು ಬೇಡ. ಅದು ಮೊದಲಿಂದನೂ ಕೂಡ ಬಂದಿರತಕ್ಕಂಥ ಪದ್ಧತಿ. ದಯವಿಟ್ಟು ಶಾಲಾ ಕಾಲೇಜುಗಳಲ್ಲಿ ತಾಯಿ ಶಾರದೆಯ ಆರಾಧನೆಯನ್ನು ಮಾಡಬೇಕು. ಪ್ರಾರಂಭದ ಹಂತದಲ್ಲೇ ಸ್ಮರಿಸಬೇಕು, ಪ್ರಾರ್ಥನೆಯನ್ನು ಮಾಡಬೇಕು. ಇವತ್ತಿನ ದಿವಸ 6ನೇ ದಿನ ನವರಾತ್ರಿ, ನಾಳೆಗೆ 7ನೇ ದಿನದ ನವರಾತ್ರಿ, ಅದರಲ್ಲೂ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಬೇಕು. 7ನೇ ದಿನದ ನವರಾತ್ರಿಯ ವಿಶೇಷ ದಿನದಂದು ಬಾದಾಮಿ ಬನಶಂಕರಿ ಕ್ಷೇತ್ರ ದೇವಿಯ ದರ್ಶನವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಅದರಲ್ಲೂ ನವರಾತ್ರಿಯ 7ನೇ ದಿನದ ವಿಶೇಷವಾಗಿ ಬಾದಾಮಿ ಬನಶಂಕರಿ ಕ್ಷೇತ್ರದ ದರ್ಶನವನ್ನು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇದೆ. ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು. ಹಂಗಂದ್ಮೇಲೆ ಗುರುಗಳನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವಾ? ಹಾಗಾಗಿ ಈಗ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅದರಲ್ಲೂ ಬಹಳ ವಿಶೇಷವಾಗಿ ನವರಾತ್ರಿಯ 6ನೇ ದಿನ ಗುರುಗಳೇ, ಇವತ್ತಿನ ದಿವಸ ತಾಯಿ ಸರಸ್ವತಿ ದೇವಿ ಹಾಗೂ ಕಾತ್ಯಾಯಿನಿ ಜ್ಞಾನದಾತೆಯನ್ನು, ಜ್ಞಾನಾಕ್ಷಿಯನ್ನು, ತಾಯಿ ಶಾರದೆಯನ್ನು ಉಪಾಸನೆ ಮಾಡತಕ್ಕಂಥ ದಿನ. ಭಕ್ತಿ ಪ್ರಧಾನವಾಗಿರ್ತಕ್ಕಂಥದ್ದು, ಜ್ಞಾನವನ್ನು ದಯಪಾಲಿಸ್ತಕ್ಕಂಥದ್ದು. ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ಸಹಿತ ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಡ್ತಕ್ಕಂಥದ್ದು, ನಮ್ಮ ಮನೆ ಮಕ್ಕಳು ಜ್ಞಾನವಂತರಾಗಬೇಕು, ಬುದ್ಧಿವಂತರಾಗಬೇಕು, ಒಳ್ಳೆ ಸಂಸ್ಕಾರವಂತರಾಗಬೇಕು ಅಂತ. ಅಂತಹ ಸಂಸ್ಕಾರ, ಸಂಸ್ಕೃತಿ ಮತ್ತು ಭಕ್ತಿ ಪ್ರಧಾನವಾಗಿ ಜ್ಞಾನವನ್ನು ಮತ್ತಷ್ಟು ವಿಶೇಷವಾಗಿ ಪ್ರತಿಯೊಬ್ಬರಲ್ಲೂ ಸಹಿತ ದಯಪಾಲಿಸುವಂತಹ ಕಲಿಯುಗದ ಕಲ್ಪವಲ್ಲಿಯಾಗಿ ತಾಯಿ ಶಾರದೆಯ ಅನುಗ್ರಹ ಪ್ರತಿಯೊಬ್ಬರಿಗೂ ಬೇಕು. ಅಂದು ಕಾಶ್ಮೀರ ಪುರವಾಸಿನಿಯಾಗಿ ಕಾಶ್ಮೀರದಲ್ಲಿ ಕೂತು ತಾಯಿ ಎಲ್ಲರನ್ನೂ ಸಹಿತ ಸಲಹಿ ಆಶೀರ್ವದಿಸ್ತಿದ್ಲು. ಹಾಗೆ ಇವಾಗ ಶೃಂಗೇರಿಯ ಆಸ್ಥಾನದಲ್ಲೂ ಸಹಿತ ಅಂತಹದ್ದೇ ಒಂದು ಆಸ್ಥಾನದಲ್ಲಿ ವಿಶೇಷವಾಗಿ ದೇವಿಯನ್ನು ದರ್ಶನ ಮಾಡ್ತಾ ಇದ್ದೇವೆ. ಹಾಗಾಗಿ
ಪರಮ ಪವಿತ್ರವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯ. ಶೃಂಗೇರಿನಲ್ಲಿ ಜಗದ್ಗುರುಗಳಾದಂಥ ಆದಿಶಂಕರರು ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ತಾಯಿಯನ್ನು ಅಲ್ಲಿ ಕೂಡಿಸಿ ವಿಶೇಷವಾಗಿ ಬರ್ತಕ್ಕಂಥ ಭಕ್ತರನ್ನು ಹರಿಸಿ ಆಶೀರ್ವದಿಸಲಿಕ್ಕೋಸ್ಕರನೇ ವಿಶೇಷವಾದಂಥ ಸಾನ್ನಿಧ್ಯವನ್ನು ಎಲ್ಲರಿಗೂ ದರ್ಶನಕ್ಕೆ ಅಣಿ ಮಾಡಿಕೊಟ್ಟಿದ್ದಾರೆ. ಇಂದಿನ ಜಗದ್ಗುರುಗಳು ನಿತ್ಯವೂ ಸಹಿತ ದೇವಿಗೆ ಆರಾಧನೆಯನ್ನು ನಡೆಸಿ ಮತ್ತಷ್ಟು ಶಕ್ತಿಯುತವಾದಂತಹ ರೀತಿ ವಿಶೇಷವಾಗಿ ಬರ್ತಕ್ಕಂಥ ಪ್ರತಿಯೊಬ್ಬ ಮನೆ ಮಕ್ಕಳಿಗೂ ಒಳ್ಳೆ ಜ್ಞಾನ ತುಂಬುವಂಥ ರೀತಿ ವಿಶೇಷವಾದಂಥ ಸಾನ್ನಿಧ್ಯ ಇಲ್ಲಿದೆ. ಆಗಲೇ ಶ್ರೀನಿವಾಸ ಶರ್ಮಾ ಹೇಳ್ತಾ ಇದ್ರು, ಯಾರೊಬ್ಬರು ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ್ರೆ ತಾಯಿ ಶಾರದೆಯ ಅನುಗ್ರಹವನ್ನು ಪಡೀಲೇಬೇಕು, ಆ ಅನುಗ್ರಹವನ್ನು ಪಡೆಯುವಂಥದ್ದಾಗಬೇಕು. ಅದಕ್ಕೆ ಶಾರದಾ ಗಣಪತಿ ದೇವತಾಭ್ಯೋ ನಮಃ ಅಂದರೆ ಶಾರದಾ ಗುರುಭ್ಯೋ ನಮಃ ಅಂತ ಒಂದು ಸತಿ ಹೇಳಿದ್ರೆ ಶಾರದಾ ಗಣೇಶಭ್ಯೋ ನಮಃ ಅಂದರೆ ಗಣಪತಿಯನ್ನೂ ಸಹಿತ ಪ್ರಾರ್ಥನೆ ಮಾಡ್ತಾ ಶೃಂಗೇರಿಯ ಆಸ್ಥಾನಕ್ಕೆ ಬಂದು ಅಲ್ಲಿ ವಿಶೇಷವಾಗಿರ್ತಕ್ಕಂತಹ ಗುರುಗಳ ದರ್ಶನ, ಜೊತೆಗೆ ಗುರು ದರ್ಶನ ಆದ ನಂತರ ತಾಯಿ ಶಾರದೆಯ ದರ್ಶನ, ಜೊತೆಗೆ ಅಲ್ಲಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಜೊತೆಗೆ ಆ ಓಂಕಾರವನ್ನು ಬರೆಯುವಂತಹ ಸಾನ್ನಿಧ್ಯವೇ ಬಹಳ ವಿಶೇಷ. ಹಾಗಾಗಿ ಅತ್ಯಮೂಲ್ಯವಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಜ್ಞಾನದ ಆ ವಿಶೇಷವಾಗಿರ್ತಕ್ಕಂಥ ಜ್ಞಾನದ ಹಸಿವಿಗೆ ಒಂದು ಸರಿಯಾದಂತಹ ಅನ್ನವನ್ನು ಉಣಬಡಿಸ್ತಕ್ಕಂಥ ಸಾನ್ನಿಧ್ಯ ಅಂದರೆ ಅದು ಶೃಂಗೇರಿ. ಶೃಂಗೇರಿಯ ಆಸ್ಥಾನದಲ್ಲಿ ಇವತ್ತಿನ ದಿವಸ ತಾಯಿನ ನೋಡಲಿಕ್ಕೆ 2 ಕಣ್ಗಳ ಸಾಲದು, ಅಷ್ಟು ವೈಭವೀಪೂರಿತವಾಗಿರ್ತಕ್ಕಂತಹ ಆಸ್ಥಾನ. ಏನೇ ಆದರೂ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ರಾಜ್ಯದಲ್ಲಿರ್ತಕ್ಕಂಥ ಶೃಂಗೇರಿಯ ಆಸ್ಥಾನಕ್ಕೆ ಬರ್ತಕ್ಕಂತಹ ಭಕ್ತರು ಒಬ್ಬಿಬ್ಬರಲ್ಲ, ಸಾಕಷ್ಟು ಜನ. ಅದರಲ್ಲೂ ಇಲ್ಲಿರ್ತಕ್ಕಂತಹ 2 ಆನೆಗಳು ಬಹಳ ಮುದ್ದಾಗಿ ಪ್ರತಿನಿತ್ಯ ಬಂದು ಆ ತಾಯಿಯ ಸೇವೆಯನ್ನು ಮಾಡಿ ದೇವಿಗೆ ವಿಶೇಷವಾಗಿರ್ತಕ್ಕಂತಹ ಆರಾಧನೆಯನ್ನು ಸಲ್ಲಿಸುವಂಥದ್ದನ್ನು ನಾವು ನೋಡ್ಬೋದು. ಹಾಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಅಲ್ಲಿರ್ತಕ್ಕಂಥ ತೋರಣ ಗಣಪತಿ, ಆ ತೋರಣ ಗಣಪತಿಯನ್ನು ನೋಡೋದಿದೆಯಲ್ಲ ಅದು ಇನ್ನಷ್ಟು ಆನಂದ. ಯಾಕೆ ಅಂದರೆ ತೋರಣ ಗಣಪತಿಯಲ್ಲಿ ಒಂದು ವಿಶೇಷತೆ ಇದೆ, ಒಂದು ವಿಶಿಷ್ಟ ಇದೆ. ಆ ಗಣಪತಿಯನ್ನು ದರ್ಶನ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಏನು ಕೋರಿಕೆಗಳಿದೆಯೋ ಎಲ್ಲವೂ ಸಿದ್ಧಿ ಆಗುತ್ತೆ. ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ಸಹಿತ ಒಂದು ಸಂಕಲ್ಪ, ಒಂದು ಆಸೆ ಇದೆ. ಏನಪ್ಪ ಅಂದರೆ ಮನೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಬೇಕು, ಅಲ್ಲೇ ಅಕ್ಷರಾಭ್ಯಾಸ ಮಾಡಿಸ್ಬೇಕು. ಓಂ ಪ್ರಥಮ ಅಲ್ಲಿ ಪ್ರಾರಂಭವಾಗುವಂತಹ ಅಕ್ಷರಾಭ್ಯಾಸದ ಆ ವಿಶೇಷತೆ ಎಲ್ಲರಿಗೂ ಸಹಿತ ಒಂದು ದಾರಿದೀಪವಾಗಿರಬೇಕು ಅಂತಕ್ಕಂತಹದ್ದು. ಹಾಗಾಗಿ ಅಕ್ಷರಾಭ್ಯಾಸವನ್ನು ಮಾಡಿಸುವಂತಹ ಆ ಸಾನ್ನಿಧ್ಯ ಇಂದಿಗೂ ರಾಜ್ಯದ ಮೂಲೆ ಮೂಲೆಗಳಿಂದ, ಬರೀ ನಮ್ಮ ಕರ್ನಾಟಕ ರಾಜ್ಯವೇ ಅಲ್ದಿರ ಪಕ್ಕದ ರಾಜ್ಯಗಳು ಕೇರಳ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ ಸಾಕಷ್ಟು ಮೂಲೆ ಮೂಲೆಗಳಿಂದ ಬರ್ತಕ್ಕಂಥ ಭಕ್ತರು ಅಲ್ಲಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ಲಿಕ್ಕೇ ಬರ್ತಾರೆ. ಮನೆ ಮಕ್ಕಳನ್ನು ಕರೆತಂದು ಓಂ ಪ್ರಥಮ ಆ ಓಂಕಾರವನ್ನು ಅಲ್ಲಿ ತಿದ್ದಿಸಿ ಅಲ್ಲಿ ತಾಯಿ ಶಾರದೆಯ ಅನುಗ್ರಹವನ್ನು ಪಡಿತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವಾಗಬೇಕು. ಹಾಗಾಗಿ ತಂದೆ ತಾಯಿಯ ಮೊದಲ ಕರ್ತವ್ಯ ಏನಪ್ಪ ಅಂದರೆ ಮಕ್ಕಳು ಜ್ಞಾನವಂತರು, ಸಂಸ್ಕಾರವಂತರು, ಬುದ್ಧಿವಂತರಾಗಬೇಕಾದ್ರೆ ಆ ಮಕ್ಕಳನ್ನು ಕರೆತಂದು ಮೊದಲು ಶೃಂಗೇರಿಗೆ ಕರೆತಂದು ತಾಯಿಯ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆಯನ್ನು ಮಾಡಿಸಿ ಅಲ್ಲಿರ್ತಕ್ಕಂತಹ ತೀರ್ಥ ಜಲದಲ್ಲಿ ಸ್ನಾನ, ಅದಾದ ನಂತರ ತೋರಣ ಗಣಪತಿಯ ದರ್ಶನ, ಅದಾದ ನಂತರ ಗುರುಗಳ ಆಶೀರ್ವಾದ, ಅದಾದ ಮೇಲೆ ಅಕ್ಷರಾಭ್ಯಾಸ ಆದ ನಂತರ ತಾಯಿ ಶಾರದೆಯ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂಥ ತಾಯಿ ಶಾರದೆಯ ಆ ವಿಶೇಷವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯವನ್ನು ದರ್ಶನ ಮಾಡುವಂಥ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ತಾಣ. ಯಾರೊಬ್ಬ ಭಕ್ತರಾದರೂ ಬರ್ತಕ್ಕಂಥವರೆಲ್ಲರಿಗೂ ಸಹಿತ ಜಾತಿ ಮತ ಭೇದವಿಲ್ಲದಿರ ಪ್ರತಿಯೊಬ್ಬರಿಗೂ ಅಕ್ಷರಾಭ್ಯಾಸವನ್ನು ಮಾಡಿಸುವಂತಹ ಒಂದು ಸಾನ್ನಿಧ್ಯವಾಗಿ ಇವತ್ತು ನಾವೆಲ್ಲರೂ ನೋಡಬಹುದು ಶೃಂಗೇರಿಯ ಆಸ್ಥಾನ. ಶೃಂಗೇರಿಯ ಶಾಖಾಮಠಗಳು ಸಾಕಷ್ಟು ಕಡೆ ಇದೆ, ಬೆಂಗಳೂರಲ್ಲೂ ಇದೆ, ಪ್ರತಿಯೊಂದು ಊರುಗಳಲ್ಲೂ ಇದೆ. ಆದರೆ ಮೂಲ ಸಾನ್ನಿಧ್ಯದಲ್ಲಿ ಹೋಗಿ ಅಲ್ಲಿ ತಾಯಿಯ ದರ್ಶನ ಮಾಡುವಂಥದ್ದು, ಅಕ್ಷರಾಭ್ಯಾಸವನ್ನು ಮಾಡಿಸ್ತಕ್ಕಂಥದ್ದು, ಮಕ್ಕಳ ಜೀವನಕ್ಕೆ ಸುಂದರವಾದಂತಹ ಭದ್ರ ಬುನಾದಿಯನ್ನು ಹಾಕಲಿಕ್ಕೆ ಅಕ್ಷರಾಭ್ಯಾಸದ ಆ ವಿಶೇಷವಾಗಿರತಕ್ಕಂಥ ಅನುಷ್ಠಾನ ಇದೆಯಲ್ಲ ಅದು ಮತ್ತಷ್ಟು ವಿಶೇಷವೇ ಸರಿ. ಅಕ್ಷರಾಭ್ಯಾಸ ಆದ ನಂತರ ಅಥವಾ ಅಕ್ಷರಾಭ್ಯಾಸದ ಮೊದಲು ಗುರುದರ್ಶನ ಇದೆಯಲ್ಲ, ಗುರುಗಳ ಆಶೀರ್ವಾದ ಪಡಿತಕ್ಕಂಥದ್ದು, ಗುರುವಿನ ಅನುಗ್ರಹವನ್ನು ಪಡಿತಕ್ಕಂಥದ್ದು. ಗುರು ಇಲ್ಲದಂತಹ ಒಂದು ಬದುಕು ಯಾವತ್ತಿಗೂ ಸಾರ್ಥಕತೆ ಆಗುವುದಿಲ್ಲ. ಹಾಗಾಗಿ ಗುರುವಿನ ಕಾರುಣ್ಯವನ್ನು ಪಡಿತಕ್ಕಂಥದ್ದು, ಗುರುವಿನ ಅನುಗ್ರಹವನ್ನು ಪಡಿತಕ್ಕಂಥದ್ದು. ನೋಡಿ, ಗುರುಗಳು ಸಹಿತ ಓಂಕಾರವನ್ನು ಬರೆದು ಆ ಮಗುವಿನ ಮುಂದಿನ ಶ್ರೇಯಸ್ಸಿಗೆ ಅನುಕೂಲ ಆಗಲಿ ಅಂಥೇಳಿ, ವಿದ್ಯಾಭ್ಯಾಸ ಅನುಕೂಲ ಆಗಲಿ ಅಂಥೇಳಿ, ಒಳ್ಳೆ ಜ್ಞಾನವಂತರಾಗಲಿ ಅಂಥೇಳಿ ಅರಸಿ ಆಶೀರ್ವದಿಸುವಂತಹ ಗುರುಗಳು ಜಗದ್ಗುರುಗಳಾಗಿರ್ತಕ್ಕಂಥ ವಿಧುಶೇಖರ ಭಾರತಿಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಶೃಂಗೇರಿ ಆಸ್ಥಾನದಲ್ಲಿ ಪ್ರತಿಯೊಬ್ಬರೂ ಸಹಿತ ಬಂದು ಅಲ್ಲಿ ಆಶೀರ್ವಾದ ಪಡೆದು ತದನಂತರ ತಾಯಿಯ ದರ್ಶನಕ್ಕೆ ಹೊರಡ್ತಾರೆ. ಏನೇ ಆದರೂ ಪ್ರತಿಯೊಂದು ವಿಧಿವಿಧಾನವೂ ಹಾಗೇ ಇರ್ತಕ್ಕಂಥದ್ದು. ಗುರುವಿನ ಅನುಗ್ರಹ ಬೇಕು, ಗುರುವಿನ ಮಾರ್ಗದರ್ಶನ ಬೇಕು. ಗುರುವಿನ ಮಾರ್ಗದರ್ಶನ, ಗುರುವಿನ ಅನುಗ್ರಹದೊಂದಿಗೆ ಸಕಲ ಇಷ್ಟಾರ್ಥಗಳನ್ನು ಸಹಿತ ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಒಳ್ಳೆ ಜ್ಞಾನ ದಯಪಾಲಿಸಬೇಕಾದರೆ ಜ್ಞಾನದಾತೆಯಾದಂಥ ತಾಯಿ ಶಾರದೆಯ ಉಪಾಸನೆ ಆಗಬೇಕು.
ಇದನ್ನು ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲೂ ನಿರಂತರವಾಗಿ ನಡೆಸಲೇಬೇಕು. ಶಾಲಾ ಕಾಲೇಜುಗಳಲ್ಲಿ ನಿರಂತರವಾದಂಥ ರೀತಿ ಒಂದು ವಿಶೇಷವಾಗಿ ಪ್ರತಿನಿತ್ಯದ ಪ್ರಾರ್ಥನೆ ಅಥವಾ ಪ್ರತಿ ಶುಕ್ರವಾರದ ಪ್ರಾರ್ಥನೆ ನಿರಂತರವಾಗಿ ನಡೆಸಲೇಬೇಕು. ತಾವೀಗ ನೋಡ್ತಿರ್ತಕ್ಕಂಥದ್ದು ತಾಯಿಯ ಮೂಲ ಸಾನ್ನಿಧ್ಯವನ್ನು ದರ್ಶನ ಮಾಡ್ತಿದ್ದೀರಿ. ಪರಮ ಪವಿತ್ರವಾಗಿರ್ತಕ್ಕಂಥ ಶಾರದೆಯ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ಶಾರದೆಯ ಮೂಲ ಸಾನ್ನಿಧ್ಯ ಅಲ್ಲಿ ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡೋಣ. ಓಂ ನಮಸ್ತೆ ಶಾರದಾದೇವಿ ಶೃಂಗೇರಿ ಪರವಾಸಿನ್ಯೇ ನಮಃ. ಅಂಬಾ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳ ಈ ನವರಾತ್ರಿ ಉತ್ಸವದಲ್ಲಿ ಶಾರದಾ ಪೂಜೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಪ್ರತಿಯೊಬ್ಬರ ಮನೆಯಲ್ಲೂ ಮಕ್ಕಳು ಓದುವಂತಹ ಬುಕ್ಸು ಮತ್ತು ಅವರ ಗ್ರಂಥಗಳು, ಹಿಂದೆ ಪೂರ್ವದಲ್ಲಿರ್ತಕ್ಕಂಥ ತಾಳೆಗರಿಗಳು, ಯಾವುದೇ ಗ್ರಂಥಗಳಿದ್ದರೂ ಎಲ್ಲವನ್ನು ಕೂಡಿಸಿ ತಾಯಿ ಶಾರದೆಯ ಉಪಾಸನೆ ಮಾಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ. ರಾಜ್ಯದ ದೇಶದ ಸಮಸ್ತರ ಮನೆಗಳಲ್ಲೂ ಎಲ್ಲರಿಗೂ ಜ್ಞಾನ ಬೇಕು. ಯಾರಿಗೆ ಬೇಡ? ಪ್ರತಿಯೊಂದು ಜಾತಿ ಮತ ಭೇದಗಳಿಲ್ದಿರ ಪ್ರತಿಯೊಬ್ಬರಿಗೂ ಸಹಿತ ಜ್ಞಾನವನ್ನು ದಯಪಾಲಿಸ್ತಕ್ಕಂಥವಳು. ಭಗವತಿಯಲ್ಲಿ ಯಾವ ಜಾತಿ ಮತ ಇಲ್ಲ. ಆದರೆ ಮನುಷ್ಯ ಎಲ್ಲ ಜಾತಿಗಳನ್ನು ಅಂಟಿಸ್ಕೊಂಡು ನಾನು ಈ ಜಾತಿ, ನಾನು ಇನ್ನೊಂದು ಜಾತಿ, ಮತ್ತೊಂದು ಜಾತಿ, ನೀನು ಮೇಲು ನಾನು ಕೀಳು, ಈ ಪ್ರಕಾರವಾಗಿರ್ತಕ್ಕಂಥ ಮನಸ್ಸು ಮನುಷ್ಯನಿಗೆ ಮಾತ್ರ. ತಾಯಿ ಗರ್ಭದಿಂದ ಹೊರಬರುವಾಗ ಯಾವುದೂ ಗೊತ್ತಿಲ್ಲದಂಥ ನಾವು ಅದಾದ ನಂತರ ಸ್ವಲ್ಪ ಜ್ಞಾನ ಬಂದಾದ ಮೇಲೆ ನಾನು ಹೀಗೆ ನೀನು ಹೀಗೆ ಅಂತ ತಿಳ್ಕೊಂಡು ಇಲ್ಲದಂಥ ರೀತಿ ನಾವು ದಾರಿ ತಪ್ತಾ ಹೋಗ್ತೀವಿ. ಆದರೂ ತಾಯಿಯ ಮಡಿಲಲ್ಲಿ ಪ್ರತಿಯೊಬ್ಬರನ್ನೂ ಸಹಿತ ಮಲಗಿಸಿ ತಾಯಿಯ ಮಡಿಲಲ್ಲಿ ಆ ತಾಯಿಯ ಅನುಗ್ರಹವನ್ನು ಪಡಿತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗಾಗಿ ಈ ದಿನ ನವರಾತ್ರಿಯ ಉತ್ಸವದ ಈ ಶುಭ ಮುಹೂರ್ತದಲ್ಲಿ ತಾಯಿ ಶೃಂಗೇರಿಯ ಶಾರದಾಂಬೆಯ ಅನುಗ್ರಹ ಎಲ್ಲರಿಗೂ ಇರಲಿ. ಎಲ್ಲರೂ ಸಹಿತ ಶಾರದೆಯ ಅನುಗ್ರಹಕ್ಕೆ ನಾವೆಲ್ಲರೂ ಸಹಿತ ಪಾತ್ರರಾಗೋಣ. ಪ್ರತಿಯೊಬ್ಬರ ಮನೆ ಮಕ್ಕಳು ಸಹಿತ ಜ್ಞಾನವಂತರಾಗಿ, ಬುದ್ಧಿವಂತರಾಗಿ, ಸಂಸ್ಕಾರವಂತರಾಗಿ, ವಿಶೇಷವಾಗಿರ್ತಕ್ಕಂಥ ಫಲವುಳ್ಳವರಾಗೋಣ ಅಂತ ಹೇಳ್ತಾ ತಾಯಿ ಶಾರದೆಯನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ. ತಾಯಿ ಶಾರದೆಯ ಅನುಗ್ರಹ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭ. ಇನ್ನು ಬಹಳ ವಿಶೇಷವಾಗಿ ಸಮಸ್ಯೆಗಳು ಸಾಕಷ್ಟು ಇರ್ತವೆ. ಬಂದಿರತಕ್ಕಂಥ ಸಮಸ್ಯೆಗಳು ಏನೇ ಆಗಲಿ, ನಾವೊಂದು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವಿದ್ದೇ ಆಗಲಿ, ಇಲ್ಲ ಏನೊಂದು ಕೆಲಸ ಮಾಡಬೇಕಾದ್ರೆ ಅಲ್ಲಿ ನೇನೋ ಅನಾಹುತ ಆಯ್ತಾ ಅಂತಾಗಲಿ, ಸರ್ವ ಅನಾಹುತಕ್ಕೂ ಶನೇಶ್ವರನೊಬ್ಬನೇ ಕಾರಣ ಅಂತ ಹೇಳಿ ಎಲ್ಲರೂ ಕೂಡ ಭಗವಂತನನ್ನು ನಾವು ದೂರ್ತೀವಿ. ನವಗ್ರಹಗಳಲ್ಲಿ 7ನೇ ಗ್ರಹ ಶನಿ ಪರಮಾತ್ಮ. ಆದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಭಾವನೆ ಏನಪ್ಪ ಅಂದರೆ, ಏನೇ ತಪ್ಪಾಗಲಿ ನಮ್ಮ ಜೀವನದಲ್ಲಿ, ಇಲ್ಲ ನಾವೇನೇ ಒಂದು ಸಮಸ್ಯೆಗೆ ಈಡಾಗಲಿ, ನಮ್ಮಿಂದ ಇನ್ನೊಬ್ರಿಗೆ ಏನಾದರೂ ತಪ್ಪಾಗಲಿ, ಇಲ್ಲ ಇನ್ನೊಬ್ರೇನೋ ನಮಗೆ ಕೆಡಕನ್ನು ಉಂಟು ಮಾಡ್ತಾ ಇದ್ದಾರೆ, ಅದೆಲ್ಲದಕ್ಕೂ ಶನೇಶ್ವರನೊಬ್ಬನೇ ಕಾರಣ, ಭಗವಂತನ ವಕ್ರದೃಷ್ಟಿ ನಮ್ಮ ಮೇಲೆ ಬಿದ್ದುಬಿಟ್ಟಿದೆ ಎಂಬತಕ್ಕಂಥ ಒಂದು ಭಾವನೆಯಿಂದ ಭಗವಂತನನ್ನು ನಾವು ದೂರುತ್ತಾನೆ ಇರ್ತೀವಿ. ಆದರೆ ಶನಿ ಪರಮಾತ್ಮನ ಅನುಗ್ರಹದಿಂದ ನಮಗಾಗ್ತಕ್ಕಂಥ ಒಳಿತನ್ನು ನಾವೆಲ್ಲರೂ ಕೂಡ ಮರೆತು ಬಿಟ್ಟಿದ್ದೇವೆ. ಹಾಗಾಗಿ ಶನಿ ಪರಮಾತ್ಮನಿಂದ ಸಮಸ್ಯೆಗಳೂ ಉಂಟು, ಲಾಭನೂ ಉಂಟು. ಆದರೆ ನಾವು ಸಮಸ್ಯೆಗಳನ್ನು ಮಾತ್ರ ನಾವು ಎತ್ತಿಡಿತೇವೆ ಹೊರತಾಗಿ ಆ ಸಮಸ್ಯೆಗಳಿಗೂ ಮೀರಿರ್ತಕ್ಕಂಥ ಲಾಭವನ್ನು ನಾವು ಮರೆತು ಹೋಗ್ತೇವೆ. ಶನಿ ಪರಮಾತ್ಮ ಅಂದರೆ ಬರೀ ಕೆಟ್ಟದಕ್ಕೆ ಮಾತ್ರ ಸೂಚನೆ ಅಲ್ಲ, ಭಗವಂತನ ಅನುಗ್ರಹದಿಂದ ನಮ್ಮ ಬದುಕೆ ಬದಲಾವಣೆ ಆಗೋಗುತ್ತೆ. ತಿರುಕ ರಾಜನಾಗಬಲ್ಲ, ರಾಜ ತಿರುಕನಾಗಬಲ್ಲ. ಈ ಕತೆ ಇದಕ್ಕೆ ಎಷ್ಟು ಸೂಕ್ತ ಉದಾಹರಣೆ ತಾವೇ ಆಲೋಚನೆಯನ್ನು ಮಾಡ್ಬೋದು. ಹಾಗಾಗಿ ಸಾಯಿ ಶುಭ್ ಟೂರ್ಸ್ರವರು ಒಂದು ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜನ್ನು ತಯಾರು ಮಾಡಿದ್ದಾರೆ. ಏನಪ್ಪ, ಗುರುಗಳು ಕೂಡ ಕಳೆದ 2 ದಿನಗಳಿಂದ ಇದರ ಬಗ್ಗೆ ತಿಳಿಸ್ತಾನೆ ಇರ್ತಾರೆ. ಮೊದಲನೇದಾಗಿ ನಾಸಿಕ್ನಲ್ಲಿರ್ತಕ್ಕಂಥ ತ್ರಯಂಬಕೇಶ್ವರ, ಅದಾದ ಮೇಲೆ ಗುರುವಿನ ಅನುಗ್ರಹ, ಗುರುವಿನ ಮಾರ್ಗದರ್ಶನ, ಶಿರಡಿ ಸಾಯಿಬಾಬಾರವರ ದರ್ಶನ, ಅದಾದ ಮೇಲೆ ಶನಿಶಂಗನಾಪುರರು ಭಗವಂತನ ದರ್ಶನ, ಶನೇಶ್ವರನ ಅನುಗ್ರಹ. ಅಲ್ಲಿ ಬರೀ ದರ್ಶನದ ವ್ಯವಸ್ಥೆ ಮಾತ್ರ ಅಲ್ಲ, ಅಲ್ಲಿ ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನಕ್ಕೂ ಕೂಡ ಸಾಯಿ ಶುಭ್ ಟೂರ್ಸ್ನವರ ಪ್ಯಾಕೇಜ್ನಲ್ಲಿ ಒಂದು ವ್ಯವಸ್ಥೆ ಇದೆ. ತಾವೆಲ್ಲರೂ ಕೂಡ ಸಾಯಿ ಶುಭ್ ಟೂರ್ಸ್ನವ್ರನ್ನ ಸಂಪರ್ಕಿಸಿ ಶನಿ ಪರಮಾತ್ಮನ ವಕ್ರದೃಷ್ಟಿಯ ಆ ಒಂದು ಕಾರಾಟದಿಂದ ನರಳ್ತಾ ಇರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಆದಷ್ಟು ಬೇಗ ಶನಿಶಂಗನಾಪುರಕ್ಕೆ ಹೋಗಿ ಭಗವಂತನ ದರ್ಶನವನ್ನು ಮಾಡಿ ಬರಬೇಕು. ಯಾಕೆಂದರೆ ಅದರಲ್ಲೂ ಮಕರ ಕುಂಭ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ನೋವಿದೆ, ಸಾಕಷ್ಟು ತೊಂದರೆಗಳಿದೆ. ಅದೆಲ್ಲದರ ಬಗ್ಗೆನೂ ಕೂಡ ತಿಳಿಸ್ತಾ ಇದ್ರು. ತುಲಾ ರಾಶಿನಲ್ಲಿರ್ತಕ್ಕಂಥವ್ರಿಗೂ ಕೂಡ ಪರಮಾತ್ಮನ ವಕ್ರದೃಷ್ಟಿಯಿಂದ ನರಳುತ್ತಾ ಇರ್ತಕ್ಕಂಥವ್ರು ಇದ್ದೀರಿ ಎಂಬತಕ್ಕಂಥ ಮಾತನ್ನು ಕೂಡ ತಿಳಿಸ್ತಾ ಇದ್ರು. ಹಾಗಾಗಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಳಿಗಾಗಿ ಸೂಕ್ತವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು, ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಬೇಕಂದ್ರೆ ಸಾಯಿ ಶುಭ್ ಟೂರ್ಸ್ನವ್ರನ್ನ ಸಂಪರ್ಕಿಸಬೇಕು. ಇವರ ಶಾಖೆಗಳು ಮಲ್ಲೇಶ್ವರಂನಲ್ಲಿರ್ತಕ್ಕಂಥದ್ದು ಒಂದು ಮತ್ತು ಯಲಹಾಂಕದಲ್ಲೂ ಒಂದಿದೆ. ಮಲ್ಲೇಶ್ವರಂ ಅಂದರೆ ಬಾಬಾ ದೇವಸ್ಥಾನದ ಎಕ್ಸಾಕ್ಟ್ ಆಪೋಸಿಟ್. ಬಾಬಾ ದೇವಸ್ಥಾನದ ಎಕ್ಸಾಕ್ಟ್ ಆಪೋಸಿಟ್ಟೇ ಸಾಯಿ ಶುಭ್ ಟೂರ್ಸ್ ಅಂತ ಹೇಳಿ ಬಹಳ ದೊಡ್ಡದಾಗಿದೆ.
ಈ ಒಂದು ಶಾಖೆಗೆ ಹೋಗಿ ತಾವು ಕಂಪಲ್ಸರಿ ಅಲ್ಲಿ ಭೇಟಿ ನೀಡಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಾವು ತಿಳ್ಕೊಳ್ಬೋದು. ಇನ್ನು ಈ ಒಂದು ಶನಿ ಶಾಂತಿ, ಶನಿ ಪರಮಾತ್ಮನ ಒಂದು ಅನುಗ್ರಹ, ಇದರ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ಗುರುಜಿಯವರು ಕೂಡ ನಮಗೆ ತಿಳಿಸ್ಕೊಡೋರಿದ್ದಾರೆ. ಬನ್ನಿ ತಿಳ್ಕೊಂಡು. ಗುರುಗಳೇ, ಆ ಶನಿ ಪರಮಾತ್ಮನ ಒಂದು ಅನುಗ್ರಹದ ಕುರಿತಾಗಿ ತಿಳಿಸ್ಬೇಕಾಗಿದೆ. ಯಾಕಂದರೆ ಎಲ್ಲರೂ ಕೂಡ ಏನು ಸಮಸ್ಯೆ ಆದ್ರೂ ಕೂಡ ಸರ್ವನಾಶಕ್ಕೂ ಶನಿ ಪರಮಾತ್ಮನ ಒಬ್ಬನೇ ಕಾರಣ ಅಂತ ಹೇಳ್ಬಿಡ್ತಾರೆ. ಅದಕ್ಕೋಸ್ಕರ ಆದರೆ ಶನೈಶ್ಚರನ ಎಲ್ಲರೂ ಶನೈಶ್ಚರನ ನೋಡುವಂಥದ್ದು, ಆತನ ಕಂಡ್ರೆ ಭಯಪಡುವಂಥದ್ದು ಇದೆ, ಇಲ್ಲ ಅಂತಿಲ್ಲ. ಆದರೆ ಶನಿನೇ ಇಲ್ಲ ಅಂದರೆ, ಶನೈಶ್ಚರನ ಅನುಗ್ರಹ ಇಲ್ಲ ಅಂದರೆ, ಆತನ ಕಾಡಾಟವಿಲ್ಲ ಅಂದರೆ ಮನುಷ್ಯನಿಗೆ ರೆಕ್ಕೆ ಪುಕ್ಕಗಳಂತಕ್ಕಂಥದ್ದು ಬಲಿತು ನಿಂತ್ಕೊಂಡ್ಬಿಡುತ್ತೆ. ತಗ್ಗಿ ಬಗ್ಗಿ ನಡಿಬೇಕಾದ್ರೆ ತಂದೆ ತಾಯಿ, ಗುರು ಹಿರಿಯರು ಅಥವಾ ನನ್ನದಂಥ ಒಂದು ಬದುಕು, ನನ್ನ ಬದುಕಲ್ಲಿ ನಾನು ಇನ್ನೊಬ್ಬರಿಗೆ ತೊಂದರೆ ಕೊಡದಿರ ನಾನು ಬದುಕಬೇಕು, ಭಗವಂತ ನಾನು ಕೊಟ್ಟಷ್ಟರಲ್ಲಿ ನಾನು ನೆಮ್ಮದಿಯಾಗಿರಬೇಕು ಅಂತ ಚಿಂತನೆ ಮಾಡಬೇಕಾದ್ರೆ ಆತನ ಅನುಗ್ರಹ ಬೇಕು. ಅಂತಹ ಅನುಗ್ರಹವನ್ನು ಪಡಿಲಿಕ್ಕಾಗೆ ಭಗವಂತ ಕ್ರಮಶಿಕ್ಷಣವನ್ನು ಕೊಡ್ತಾನೆ. ಆ ಶಿಕ್ಷಣ ಕೊಡ್ತಕ್ಕಂಥದ್ದು, ಶಿಕ್ಷೆ ಕೊಡೋ ರೀತಿ ಇದೆಯಲ್ಲ, ಅದು ಅವರವರ ಜಾತಕಚಾರ ಪ್ರಕಾರ ದಶಾಭುಕ್ತಿಗಳು ಹೇಗಿದೆಯೋ ಹಾಗೇ ನಡೆಯುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಆದರೆ ಶನಿ ಯಾವತ್ತೂ ಕೆಟ್ಟ ವ್ಯಕ್ತಿ ಅಲ್ಲ. ಶನೈಶ್ಚರನ ಅನುಗ್ರಹ ಒಂದು ಸಿಕ್ಕಿದ್ರೆ, ಆತ ಕಂಡು ಬಿಟ್ಟು ನೋಡಿ ಆತನ ಆಶೀರ್ವದಿಸಿದ್ರೆ, ನೀವು ಜಗತ್ತಿನಲ್ಲಿ ನಿಮ್ಮ ಸ್ಥಾನಮಾನ ಎಲ್ಲೋ ಹೋಗ್ಬಿಡುತ್ತೆ. ಅದೇ ಆತನ ವಕ್ರದೃಷ್ಟಿ ಬಿದ್ದರೆ ಒಬ್ಬ ರಾಜನಾದರೂ ತಿರುಕನಾಗೋದು ಕನ್ಫರ್ಮ್. ಇದು ಸಾಕಷ್ಟು ಆಧಾರಗಳಿದೆ. ಇವತ್ತಿಗೂ ಶ್ರೀಕ್ಷೇತ್ರ ತಿರುನೆಲ್ಲಾರಲ್ಲಾಗಲಿ ಅಥವಾ ಶನಿಶಂಗನಾಪುರದಲ್ಲಾಗಲಿ ಒಂದಷ್ಟು ವಿಶೇಷವಾದಂಥ ಪವಾಡಗಳು ಇಂದಿಗೂ ನಡೆಯುತ್ತೆ. ಎಷ್ಟೋ ಜನ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಇದರ ಬಗ್ಗೆ ತಿರುನೆಲ್ಲಾರಲ್ಲಿ ಅಲ್ಲಿ ಬೀಳುವಂತಹ ರೇಖಾಕಿರಣಗಳು, ಅಲ್ಲಿನ ಒಂದು ವಾತಾವರಣ, ಅಲ್ಲಿನ ಒಂದು ಪರಿಸ್ಥಿತಿಯನ್ನು ಎಲ್ಲರೂ ಸಹಿತ ಬಹಳ ಅಧ್ಯಯನ ಮಾಡಿದ್ದಾರೆ. ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ. ಹಾಗೆ ಶನಿಶಂಗನಾಪುರದಲ್ಲೂ ಸಹಿತ ಸ್ವಾಮಿ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥದ್ದು ಬಹಳ ವಿಶೇಷ. 1ನೇ ನಂಬರ್ ಕಲ್ಲಿದ್ದ ಹಾಗೆ ಅಲ್ಲಿ ರೈತರಿಗೆ ಉಳುವಾಗ ಸಿಕ್ಕಂತಹದ್ದು. ಇಬ್ಬರು ಅಣ್ಣ ತಮ್ಮಂದರು, ಒಬ್ಬರ ಕಣ್ಣಿಲ್ಲ, ಒಬ್ಬರು ಕಿವಿ ಕೇಳಿಸಲ್ಲ, ಅಂತಹವರ ಜಮೀನಲ್ಲಿ ಸಿಕ್ಕಂಥದ್ದಂತೆ. ಸಿಕ್ಕಂಥದ್ದನ್ನು ಎತ್ತಿನ ಗಾಡಿಯಲ್ಲಿ ತೆಗೆದುಕೊಂಡ್ಬಂದಿದ್ದಾರೆ. ತರಬೇಕಾದ್ರೆ ಅದಕ್ಕೆ ಮಧ್ಯದಲ್ಲಿ ಒಂದು ಹೋಲ್ ಹಾಕ್ಕೊಂಡು ಬಲವಂತವಾಗಿ ಎಳ್ಕೊಂಡು ಬಂದಿದ್ದಾರೆ. ಅದೆಲ್ಲವೂ ಸಾಕ್ಷಿ ಹಾಗೇ ಇದೆ. ಆದರೆ ಯಾರು ಶನೈಶ್ಚರನ ದೃಷ್ಟಿಯಿಂದ, ಶನಿ ಭುಕ್ತಿಯಲ್ಲಿ, ಶನಿ ದಶಾಭುಕ್ತಿಯಲ್ಲಿ ನೋವಿನಿಂದ ನರಳುತ್ತಿದ್ದೀರಿ, ನಿಮ್ಮ ಜೀವನಕ್ಕೆ ಅಮೂಲ್ಯವಾಗಿರ್ತಕ್ಕಂಥ ಕ್ಷಣ. ಆದರೆ ಪ್ರತ್ಯೇಕವಾಗಿ ನೀವು ಶನೈಶ್ಚರನ ದರ್ಶನ ಮಾಡೋದು ಒಂದಾದರೆ, ನಾಸಿಕಲ್ಲಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ತ್ರಿವೇಣಿ ಸಂಗಮ, ಆ ಸಂಗಮದಲ್ಲಿ ಅಲ್ಲಿ ಸ್ನಾನ ಮಾಡಬೇಕು. ಸಂಗಮದಲ್ಲಿ ಸ್ನಾನ ಮಾಡಬೇಕು. ಆ ತೀರ್ಥ ಜಲದಲ್ಲಿ ಸ್ನಾನ ಮಾಡಿ ಒಂದಿಷ್ಟು ದಾನ ಧರ್ಮಾದಿಗಳನ್ನು ಮಾಡಿ ಅಲ್ಲಿಂದ ನಿಮ್ಮ ಪಯಣ ಅಲ್ಲಿ ತ್ರ್ಯಂಬಕೇಶ್ವರ್ಗೆ ಬರಬೇಕು. ನಾಸಿಕಿಂದ ತ್ರ್ಯಂಬಕೇಶ್ವರ್ನಲ್ಲಿ ಮಹಾಸಾಂಬ ಸದಾಶಿವನ ವಿಶೇಷವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯ ಇದೆ. ಅಲ್ಲಿರ್ತಕ್ಕಂಥ ಶಿವ ಸಾನ್ನಿಧ್ಯವನ್ನು ದರ್ಶನ ಮಾಡಬೇಕು. ಯಾಕೆಂದರೆ ಶನೈಶ್ಚರನ ಅನುಗ್ರಹ ಪಡಿಬೇಕಾದ್ರೆ ಅಲ್ಲಿ ತೀರ್ಥಸ್ನಾನ, ಇಲ್ಲಿ ಶಿವದರ್ಶನ, ಅಲ್ಲಿ ತೀರ್ಥಸ್ನಾನ, ಇಲ್ಲಿ ಶಿವದರ್ಶನ. ಇದರ ಮಧ್ಯದಲ್ಲಿ ಸೀತಾಗುಹ ಅಂತೆ ಒಂದು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ಅಂದರೆ ನೋಡುವಂಥ ಸಾನ್ನಿಧ್ಯಗಳು, ಸ್ಥಳಗಳು ಸಾಕಷ್ಟು ಇರುತ್ತೆ. ಆದರೂ ಅಲ್ಲಿ ಸ್ನಾನ ಆಗಬೇಕು. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಆಗಬೇಕು. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮುಗಿಸ್ಕೊಂಡು ಇಲ್ಲಿ ಸಾಂಬ ಸದಾಶಿವನ ದರ್ಶನ ಮಾಡಬೇಕು. ಇಲ್ಲಿ ಶಿವ ದರ್ಶನ ಆದ ತಕ್ಷಣ ಗುರುವಿನ ದರ್ಶನ ಆಗಬೇಕು. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ದರ್ಶನ, ಗುರು ದರ್ಶನ ಆಗಿ ಗುರುವಿನ ಅನುಗ್ರಹ ಪಡೆದಾದ ನಂತರ ನಮ್ಮ ಪಯಣ ಶನಿಶಂಗನಾಪುರಕ್ಕೆ. ಇಂದಿಗೂ ಶನೈಶ್ಚರನ ಸಾನ್ನಿಧ್ಯದಲ್ಲಿ ಯಾವೊಂದು ಮನೆಗೂ ಬಾಗಿಲುಗಳಿಲ್ಲ, ಯಾವ ಮನೆಗೂ ಕಿಟಕಿ ಇಲ್ಲ. ಸುಮ್ಮನೆ ಒಂದು ಸ್ಕ್ರೀನ್ ಹಾಕ್ಕೊಂಡು, ಒಂದು ಪರದೆ ಹಾಕ್ಕೊಂಡು ಅವರ ಜೀವನಗಳನ್ನು ನಡೆಸ್ತಾ ಇದ್ದಾರೆ. ಯಾರೊಬ್ಬ ಕಳ್ಳ ಏನಾದರೂ ಒಂದು ಮುಟ್ಲಿಯಲ್ಲಿ ನೋಡೋಣ, ಅಲ್ಲಿ ಮುಟ್ಟಿ ಬದುಕಕ್ಕುಂಟ? ಸಾಧ್ಯವೇ ಇಲ್ಲ. ಯಾಕೆಂದರೆ ಏನಾದರೂ ಒಂದು ಮುಟ್ಟಿದ್ರೆ ಹಿಂದಲೇ ಆತ ಪನಿಷ್ಮೆಂಟ್ ಕೊಡ್ತಾನೆ. ಅದಕ್ಕೋಸ್ಕರನೇ ಇವತ್ತಿಗೂ ಸಹಿತ ಶನಿಶಂಗನಾಪುರದಲ್ಲಿ ಅಲ್ಲಿ ಸ್ವಾಮಿಯ ದರ್ಶನಕ್ಕೆ ಹೋಗ್ತಕ್ಕಂಥ ಭಕ್ತರು ಸಹಿತ ತಮ್ಮ ತಮ್ಮ ಲಗೇಜುಗಳ ಬಗ್ಗೆನೂ ಚಿಂತನೆ ಮಾಡಲ್ಲ. ಏನೇ ಆದರೂ ಆ ಸುತ್ತಮುತ್ತ ಹೋದಾಗ ಇನ್ನೊಂದು ವಿಶೇಷತೆ ಇದೆ. ಅಲ್ಲಿ ಗಾಣಗಳು ಬಹಳಷ್ಟು ಕಾಣಿಸ್ತಾ ಇರುತ್ತೆ. ಗಾಣ ಅಂದರೆ ಏನು? ಎತ್ತಿನ ಗಾಣ, ಕಬ್ಬಿನ ಹಾಲನ್ನು ತೆಗೆಯುವಂಥ ಎತ್ತಿನ ಗಾಣಗಳನ್ನು ನಾವು ದಾರಿಯುದ್ದಕ್ಕೂ ನೋಡಬಹುದು. ಆದರೆ ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ನೋಡಬೇಕು, ಒಂದು ಸೈಡ್ ಸೀನ್ ವಿಸಿಟಿಂಗು ಆ ಥರ ಅಲ್ಲಿ ಹೋಗಬೇಕಾದ್ದು. ಮನೆಯಿಂದ ಹೊರಡಬೇಕಾದ್ರೇ ಶ್ರದ್ಧೆಯಿಂದ, ಭಕ್ತಿಯಿಂದ ಒಂದು ಪ್ರಾರ್ಥನೆ ಮಾಡಿ. ಇದನ್ನು ನಿಮಗೆ ಸಾಯಿ ಶೋಪ್ಟೋರ್ಸ್ ಅವರು ಪಕ್ಕವಾಗಿ ಹೇಳ್ತಾರೆ, ಹೇಗೆ ಬರಬೇಕು, ಏನಿರಬೇಕು, ಅದರ ವ್ಯವಸ್ಥೆ ಏನು ಅಂತ. ಯಾಕೆಂದರೆ ಒಂದು ಆಧ್ಯಾತ್ಮಿಕವಾದಂಥ, ಧಾರ್ಮಿಕವಾದಂಥ ನಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಳ್ಳುವಂಥ ಸಾನ್ನಿಧ್ಯ ಅದು. ಹಾಗಾಗಿ
ಅಲ್ಲಿಗೆ ಹೋಗಬೇಕಾದ್ರೆ ಹೇಗೆ ಹೋಗಬೇಕು, ಆ ದರ್ಶನ ಆದ ನಂತರ ನೀವು ಹೇಗಿರಬೇಕು, ದರ್ಶನ ಆದಮೇಲೆ ಎಲ್ಲಿ ಕೂತ್ಕೊಂಡು ನೀವು ಜಪಿಸಬೇಕು, ಮನೆಯಿಂದ ತೆಗೆದುಕೊಂಡು ಹೋಗಿರ್ತಕ್ಕಂಥ ಕಪ್ಪು ವಸ್ತ್ರ ಎಳ್ಳು ಅದನ್ನು ಭಗವಂತನ ಮುಂದೆ ಕೂತು ನಾವು ಕೈಲಿ ಹಿಡಿದು, ಭಗವಂತ ಈ ತಿಲವನ್ನು ಮತ್ತು ಈ ಕಪ್ಪು ವಸ್ತ್ರವನ್ನು ನಿನಗೆ ಸಮರ್ಪಣೆ ಮಾಡ್ತಿದ್ದೇವೆ, ನನ್ನ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗಲಿರಪ್ಪ ಅಂತ ದೇವರನ್ನ ಕೇಳ್ಕೋಬೇಕು. ಇದೆಲ್ಲವೂ ವ್ಯವಸ್ಥೆ ಸರಿ ಹೋಗಬೇಕಾದ್ರೆ ಕಾಲಕ್ಕೂ ಮಧ್ಯಾಹ್ನಕ್ಕೆ ಒಳ್ಳೆ ಆಹಾರ ಬೇಕು. ಎಲ್ಲೋ ಹುಡುಕೊಂಡು ಹೋಗ್ದಿರ ಸಾಯಿ ಶುಭ್ ಟೂರ್ಸ್ ಅವರು ಭಾಳ ಅಚ್ಚುಕಟ್ಟಾಗಿ ಮಧ್ಯಾಹ್ನಿಕ ಪ್ರಸಾದವನ್ನು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಗಳನ್ನು ಎಲ್ಲವೂ ಅಚ್ಚುಕಟ್ಟಾಗಿ ಮಾಡಿ, ಒಂದು ಟೂರ್ ಅಂದ್ರೇನು, ಒಂದು ಯಾತ್ರೆ ಅಂದ್ರೇನು, ಯಾತ್ರೆಯ ಸಂಪೂರ್ಣ ಫಲವನ್ನು ನೋಡ್ಬೋದಾದರೆ ಸಾಯಿ ಶುಭ್ ಟೂರ್ಸಿಂದ. ಅದರಿಂದ ಇದನ್ನು ಉಪಯೋಗ ತಗೊಳ್ಳಿ. ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳು, ಗ್ರಹ ನಕ್ಷತ್ರ ಪ್ರಕಾರ ಇರತಕ್ಕಂಥ ದೋಷ ದೂರ ಆಗಲಿ, ಭಗವಂತನ ಅನುಗ್ರಹ ನಿಮಗೆ ಸಿಗಲಿ. ಅದರಲ್ಲೂ ನಾಳೆ ಬೆಳಗ್ಗೆದ್ದರೆ ನವರಾತ್ರಿಯ 7ನೇ ದಿವಸ ತಾಯಿ ಬನಶಂಕರಮ್ಮನವರ ಮೂಲ ಸಾನ್ನಿಧ್ಯ, ಶಂಕರಿ ಬನಶಂಕರಮ್ಮನವರ ಮೂಲ ಸಾನ್ನಿಧ್ಯವನ್ನು ದರ್ಶನ ಮಾಡುವಂಥ ಭಾಗ್ಯ. ಇಂದಿಗೂ ತಾಯಿಯ ಸಾನ್ನಿಧ್ಯದಲ್ಲಿ ಚಿಕ್ಕದಾದಂತಹ ಒಂದು ಕೊಳ ಇದೆ. ಆ ಚಿಕ್ಕದಾದಂಥ ಕೊಳದಲ್ಲಿ ಆ ಮಡಿಯಿಂದ ನೀರನ್ನು ತಂದು ದೇವಿಗೆ ಅಭಿಷೇಕ ಮಾಡುವಂಥ ಸಾನ್ನಿಧ್ಯ ಇದೆ. ಅದೇ ಸಾನ್ನಿಧ್ಯದಿಂದ ತಂದಿರತಕ್ಕಂಥ ಶುದ್ಧ ತೀರ್ಥ ಜಲವನ್ನು ಬೆಂಗಳೂರಿನ ಪ್ರಸಿದ್ಧಿ ಕ್ಷೇತ್ರವಾಗಿರ್ತಕ್ಕಂಥ ಬನಶಂಕರಮ್ಮನವರ ಆ ಒಂದು ವಿಶೇಷವಾಗಿರ್ತಕ್ಕಂಥ ಕುಂಭಾಭಿಷೇಕದ ಸಮಯದಲ್ಲಿ ಆ ಜಲದಿಂದಲೇ ಅಭಿಷೇಕ ಆಗಿದೆ. ಇದೆಲ್ಲವನ್ನು ಸಹಿತ ಸವಿಸ್ತಾರವಾಗಿ ನೋಡಬೇಕಾದ್ರೆ ನಾಳೆ ಬೆಳಗಿನ ಕಾರ್ಯಕ್ರಮ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ತಾಯಂದರು ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ನಾಳೆ ತಪ್ಪದೇರ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನೋಡಿ ಅದಾದ ನಂತರ ನಮಗೆ ಫೋನ್ ಮಾಡಿ, ಕರೆ ಮಾಡಿ ಮಾತಾಡಿ. ನಮಗೂ ಒಂದು ಸಂತೋಷ. ಯಾಕೆಂದರೆ ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ನಿಮಗೆ ನೋಡಿಸಿದಾದ ನಂತರ ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿದ್ರೆ ನಮಗೂ ಒಂದು ಸಂತೋಷ ಅನಿಸುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ ಇವತ್ತಿನ ವಿಶೇಷತೆಯೂ ಹೌದು. ಜೊತೆಗೆ ಲಕ್ಷ್ಮೀ ಬೋರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಯಲಹಂಕದ ಸ್ವಲ್ಪ ಮುಂದೆ ಪರಿಕ್ರಮಿಸಿದ್ರೆ ನವರತ್ನಾಗ್ರಹಾರ ಸಾದಳ್ಳಿಗೇಟು, ನವರತ್ನಾಗ್ರಹಾರದಲ್ಲಿ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯ ತಾವೆಲ್ಲರೂ ಸಹಿತ ನೋಡಿದ್ದೀರಿ. ಪ್ರತಿಷ್ಠಾಪನೆ ಆಗಿರತಕ್ಕಂಥದ್ದು, ಸಾಲಿಗ್ರಾಮದ ದರ್ಶನ, ಸಾಲಿಗ್ರಾಮಕ್ಕೆ ತಾವೇ ತಮ್ಮ ಸ್ವಹಸ್ತದಿಂದ ಅಭಿಷೇಕ ಮಾಡುವಂಥ ಭಾಗ್ಯ ನಮ್ಮ ಆಶ್ರಮದಲ್ಲಿ ಇದೆ. ಹಾಗಾಗಿ ನಾಳೆ ಮತ್ತು ನಾಳಿದ್ದು 2 ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿದೆ. ನಾಳೆ ಬೆಳಿಗ್ಗೆ ಮೊದಲು ತಾವು ನೋಡುವಂತಹದ್ದು ತಾಯಿ ಬನಶಂಕರಮ್ಮನವರ ಸಾನ್ನಿಧ್ಯ, ಅಂದರೆ ಮೂಲ ಸಾನ್ನಿಧ್ಯವನ್ನು ದರ್ಶನ ಮಾಡ್ತೀರಿ, ಬಾದಾಮಿ ಕ್ಷೇತ್ರವನ್ನು ದರ್ಶನ ಮಾಡ್ತೀರಿ. ಅದಾದ ನಂತರ ತಮ್ಮ ಪಯಣ ಆಶ್ರಮದತ್ತ ಮಾಡಿದ್ರೆ ಆಶ್ರಮದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮವನ್ನು ದರ್ಶನ ಮಾಡ್ತೀರಿ. ನೀವೇ ನಿಮ್ಮ ಸ್ವಹಸ್ತದಿಂದ ಈ ನವರಾತ್ರಿ ಕಾಲದಲ್ಲಿ ಸ್ವಾಮಿಗೆ ವಿಶೇಷವಾದಂಥ ಅಭಿಷೇಕವನ್ನು ಮಾಡ್ಬೋದು. ಅದಾದ ನಂತರ ಇನ್ನು ಭಾನುವಾರವೂ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ನವರಾತ್ರಿ ಕಾಲದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಮತ್ತು ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡುವಂಥ ಭಾಗ್ಯ ನಿಮಗೆ ನಮ್ಮ ಆಶ್ರಮದಲ್ಲಿದೆ. ಆ ಸೇವೆಯನ್ನು ತಾವು ತೆಗೆದುಕೊಳ್ಬಹುದು. ಹಾಗೆ ಮಹಾಮೃತ್ತಿಗೆ ಪ್ರಸಾದ, ಯಾರ ಜಾತಕದಲ್ಲಿ ವಾಸ್ತುಗೃಹಗಳ ಸಮಸ್ಯೆ ಇದೆ ಅಥವಾ ಭೂದೋಷ ಇದೆ, ಆ ಭೂಮಿ ಕೋರ್ಟು ಕಚೇರಿ ಮೆಟ್ಲತ್ತಿದೆ, 20 ವರ್ಷ 25 ವರ್ಷ ಆದರೂ ಕೋರ್ಟಲ್ಲೇ ಇದೆ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಕುಟುಂಬದಲ್ಲಿ ಕಲಹಗಳು ತುಂಬಿಕೊಂಡಿದೆ, ಹಾಗೆ ತಂತ್ರ ಮಂತ್ರ ಯಂತ್ರಗಳಿಂದ ಕೆಲವು ದೋಷಗಳಿಂದ ವಾಸ್ತುಗೃಹ ಕಂಗಾಲಾಗಿದೆ. ಇಂತಹ ಪರಿಸ್ಥಿತಿಗಳಿದ್ದಾಗ ಅಲ್ಲಿ ಸಿಗತಕ್ಕಂತಹ ಮೃತ್ತಿಗೆ, ಅಂದರೆ ಆಶ್ರಮದಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಮಹಾಮೃತ್ತಿಗೆಯನ್ನು, ಅಂದರೆ ಆ ಮಣ್ಣಿನ ವಿಶೇಷವಾಗಿರ್ತಕ್ಕಂಥ ಆ ಮೃತ್ತಿಗೆ ಪ್ರಸಾದದಲ್ಲಿ 108 ವನಸಿರಿಗಳನ್ನು, ಜೊತೆಗೆ ಗೋರೋಜನ, ಪಚ್ಚಕರ್ಪೂರ, ವಿಶೇಷವಾಗಿರ್ತಕ್ಕಂಥ ಕೇಸರಿ, ಜೊತೆಗೆ ನಾನಾ ವನಸಿರಿಗಳು, ಇದೆಲ್ಲದರ ಜೊತೆಗೆ ಗೋಮೂತ್ರ, ಗೋಮಯ, ಪಂಚಗವ್ಯ ವಿಶೇಷವಾಗಿರ್ತಕ್ಕಂಥದ್ದನ್ನು ಸಿದ್ಧಿಪಡಿಸಿರ್ತಕ್ಕಂತಹ ಮಧ್ಯದಲ್ಲೊಂದು ಸಾಲಿಗ್ರಾಮ ಇರತಕ್ಕಂಥ ಮೃತ್ತಿಗೆ ಪ್ರಸಾದ ಆಶ್ರಮದಲ್ಲಿದೆ. ಇದು ತಮಗೆ ಬೇಕು ಅನ್ನೋರು ತಾವು ತರಿಸ್ಕೊಳ್ಬಹುದು ಅಥವಾ ಅಲ್ಲಿ ಬಂದು ತೆಗೆದುಕೊಳ್ಬಹುದು. ಆದರೆ ಇದರ ಕ್ರಮ 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಬೇಕು. ಅದನ್ನು ಶಿರದ ಮೇಲಿಟ್ಟುಕೊಂಡು 11 ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಆದ ಮೇಲೆ 48 ದಿವಸ ನಿಮ್ಮ ಮನೆಯಲ್ಲಿ ಪೂಜಾನುಷ್ಠಾನ ಆಗಬೇಕು. ಆ ಪೂಜಾನುಷ್ಠಾನದ ಸಮಯದಲ್ಲಿ ತಾವು ಏನು ನಿಮ್ಮ ಕೋರಿಕೆಗಳಿದೆಯೋ ಅದನ್ನು ಸಿದ್ಧಿಸ್ಕೊಳ್ತೀರಿ. ಅದಾದ ನಂತರ ಆ ಮೃತ್ತಿಗೆ ಪ್ರಸಾದವನ್ನು ನೀರಲ್ಲಿ ಕಲಸಿ ಮನೆಯೆಲ್ಲ ಪ್ರೋಕ್ಷಣೆ, ನಿಮ್ಮ ಹಣೆಗೊಂಚೂರು ಗಂಧದ ರೂಪದಲ್ಲಿ ಇಟ್ಕೊಳ್ತಕ್ಕಂಥದ್ದು. ಸಾಲಿಗ್ರಾಮಾನುಷ್ಠಾನವನ್ನು, ಸಾಲಿಗ್ರಾಮ ಪುಟ್ಟ ಸಾಲಿಗ್ರಾಮ ಅಂದರೆ ಆ ಗಂಡಕಿ ನದಿಯಲ್ಲಿ ಸಿಗುವಂಥ ಸಾಲಿಗ್ರಾಮ, ಅಂದರೆ ಒಳಗಡೆ ಚಕ್ರವಿರೋದಿಲ್ಲ. ಚಕ್ರ ಇದ್ದರೆ ಅದು ಪೂರ್ಣ ಸಾಲಿಗ್ರಾಮ ಆಗುತ್ತೆ. ಇಲ್ಲಾಂದರೆ ಆ ಸಾಲಿಗ್ರಾಮ ಉಗಮ ಅಂದರೆ ಆ ಸಾಲಿಗ್ರಾಮ ಸಿಗುವ ಸಾನ್ನಿಧ್ಯದಲ್ಲಿ ಸಿಗ್ತಕ್ಕಂತಹ ಒಂದು ಸಾಲಿಗ್ರಾಮದ ಕಲ್ಲುಗಳನ್ನು ಅಲ್ಲಿಂದ ತರಿಸಿ, ಗಂಡಕಿಯಿಂದ ತರಿಸಿ, ನೇಪಾಳಿಂದ ಆಚೆ ಗಂಡಕಿ ಅಲ್ಲಿಂದ ತರಿಸಿರ್ತಕ್ಕಂಥ ಪುಟ್ಟ ಕಲ್ಲುಗಳು, ಸಾಲಿಗ್ರಾಮದ ಕಲ್ಲು ಈ ಮೃತ್ತಿಗೆಯ ಜೊತೆಯಲ್ಲೇ ಬರುತ್ತೆ.
ಮನೆಯಲ್ಲಿಟ್ಟು ಆರಾಧನೆ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಅದಾದ ನಂತರ ತಂದು ಅದನ್ನು ಹುಂಡಿಗೆ ಹಾಕಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವೇಜ ಮಾಸ ಶುಕ್ಲಪಕ್ಷ 20-10-2023 ಶುಕ್ರವಾರ. ಸೃಷ್ಟಿ ಇವತ್ತು ಮೂಲ ನಕ್ಷತ್ರ. ಇವತ್ತು ತಾಯಿ ಶಾರದೆಯ ವಿಶೇಷವಾಗಿರ್ತಕ್ಕಂತಹ ಜನ್ಮ ನಕ್ಷತ್ರವೂ ಹೌದು, ಸರಸ್ವತಿ ಪೂಜೆಯೂ ಹೌದು. ಇದು 6ನೇ ದಿವಸದ ಕಾತ್ಯಾಯಿನಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗೆ ಪ್ರಚೋದಯಾತ್. ಆ ದುರ್ಗಾ ಸೂಕ್ತದಲ್ಲಿ ಇವೆಲ್ಲವೂ ಸಹಿತ ಬಹಳ ವಿಶೇಷವಾಗಿ ಬರುತ್ತೆ. ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ತಾಯಿ ಶಾರದೆಯ ಉಪಾಸನೆ ಮಾಡಿ. ಮನೆಯಲ್ಲಿ ನಿಮ್ಮ ಮನೆ ಮಕ್ಕಳ ಬುಕ್ಸು, ಗ್ರಂಥಗಳು, ನೀವು ಓದಿರ್ತಕ್ಕಂಥ ಗ್ರಂಥಗಳು, ನಿಮ್ಮ ಬುಕ್ಸು, ನಿಮ್ಮ ಹಿಂದಿನಿಂದ ಬಂದಿರತಕ್ಕಂತಹ ನಿಮ್ಮ ಮನೆಯಲ್ಲಿ ಧರ್ಮದ ಬುಕ್ಕುಗಳೇನೇನಿದೆ, ಗ್ರಂಥಗಳೇನಿದೆ, ಅದನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟು ಒಂದು ಪ್ರಾರ್ಥನೆಯನ್ನು ಮಾಡಿ. ಹಾಗೆ ಇವತ್ತು ದೇವಿಗೆ ಇಷ್ಟವಾಗಿರ್ತಕ್ಕಂಥ ಖಾದ್ಯ ಏನು ಗೊತ್ತಾ? ಇವತ್ತು ಪ್ರತಿಯೊಬ್ಬರ ಮನೆಗಳಲ್ಲೂ ಸಹಿತ ಇದನ್ನು ಮಾಡೇ ಮಾಡ್ತಾರೆ. ಇವತ್ತು ಅಮ್ಮನವರಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು ಬೆಲ್ಲದ ದೋಸೆ. ಇವತ್ತು ಬೆಲ್ಲದ ದೋಸೆಯನ್ನು ಮಾಡಬೇಕು. ಅಂದರೆ ದೋಸೆ ಮಾಡುವಾಗಲೇ ಬೆಲ್ಲವನ್ನು ಹಾಕಿ ಸಿಹಿಯ ದೋಸೆಯನ್ನು ಮಾಡಿ ತಾಯಿ ಶಾರದೆಗೆ ನೈವೇದ್ಯ ಮಾಡಿ, ಆ ನೈವೇದ್ಯದ ಪ್ರಸಾದವನ್ನು ಬೆಲ್ಲದ ದೋಸೆಯನ್ನು ಮನೆ ಮಕ್ಕಳಿಗೆ ಬರ್ತಕ್ಕಂಥವರಿಗೆ ಎಲ್ಲರಿಗೂ ಕೊಡಬೇಕು. ಸಂಜೆ ದೇವರಿಗೆ ಆರತಿ ಮಾಡುವ ಕಾಲದಲ್ಲೂ ಸಹಿತ ಪುಟ್ಟದಾಗಿ ಚಿಕ್ಕದಾಗಿ ಒಂದಷ್ಟು ಬೆಲ್ಲದ ದೋಸೆಗಳನ್ನು ಮಾಡಿ ಬರ್ತಕ್ಕಂತಹ ಯಾರೊಬ್ಬರ ಮಕ್ಕಳಾಗಲಿ, ಹಿರಿಯರಾಗಲಿ, ಮುತ್ತೈದೆಯರಾಗಲಿ ಅವರಿಗೆ ಬೆಲ್ಲದ ದೋಸೆನೇ ಕೊಡಬೇಕು. ಇದು ಶಾಸ್ತ್ರ. ಆದರೆ ಇದು ಕೆಲವರಿಗೆ ಪದ್ಧತಿ ಇದೆ, ಕೆಲವರಿಗೆ ಪದ್ಧತಿ ಇಲ್ಲ, ಕೆಲವರಿಗೆ ಗೊತ್ತಿಲ್ಲ. ಅದನ್ನು ಈಗ ಮಾಡಬಹುದು. ನೋಡಿ, ಯಾವುದು ಪದ್ಧತಿ ಇಲ್ಲ ಅಂತ ನಾವು ಮೂಲೆಗೆ ತಳೆದಿರ ನಾವು ಆಚರಣೆಗೆ ತಂದುಕೊಂಡ್ರೆ ಅದೇ ಪದ್ಧತಿ ಆಗುತ್ತೆ. ಇಲ್ಲಿವರೆಗೂ ನಮಗೆ ಗೊತ್ತಿಲ್ಲ, ನಾವು ಮಾಡಿಲ್ಲ. ಈಗ ಗೊತ್ತಾದ ಮೇಲೆ ನಾವು ಇದು ಮಾಡೋದ್ರಿಂದ ಅದರ ಯಶಸ್ಸಿದ್ದೇ ಇರುತ್ತೆ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ತಾಯಿ ಶಾರದೆಯ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಜ್ಞಾನದಾತೆ ಸರ್ವ ವಿಧದಲ್ಲೂ ಸಹಿತ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆ ಜ್ಞಾನವನ್ನು ಪಸರಿಸಿ ನಮ್ಮ ಜೀವನ ಸುಂದರವಾಗಿರ್ತಕ್ಕಂಥ ದಾರಿ ತೆಗೆದುಕೊಂಡು ಹೋಗಲಿಕ್ಕೆ ತಾಯಿ ಶಾರದೆಯ ಅನುಗ್ರಹ ಎಲ್ಲರಿಗೂ ಬೇಕಾಗಿದೆ. ಹಾಗಾಗಿ ಕಾಶ್ಮೀರ ಪ್ರವಾಸಿನಿಯಾಗಿರ್ತಕ್ಕಂಥ ತಾಯಿ ಶಾರದೆ, ಶೃಂಗೇರಿ ಆಸ್ಥಾನದಲ್ಲಿರ್ತಕ್ಕಂಥ ಶಾರದೆ, ಆ ಶಾರದೆಯ ಅನುಗ್ರಹವನ್ನು ಪಡಿತಕ್ಕಂಥ ಈ ಶುಭ ದಿನ ಸರಸ್ವತಿ ಪೂಜೆ, ಸರಸ್ವತಿಯ ಈ ಕಾತ್ಯಾಯಿನಿ ಅನುಷ್ಠಾನ, ನಾಳೆ ಬೆಳಗ್ಗೆದ್ರೆ 7ನೇ ದಿವಸದ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ, ತಾಯಿ ವಿಶೇಷವಾದಂಥ ಶಾಕಾಂಬರಿಯ ಮೂಲ ಸಾನ್ನಿಧ್ಯ, ಬನಶಂಕರಮ್ಮನವರ ಮೂಲ ಸಾನ್ನಿಧ್ಯ. ಇವತ್ತು ಬೆಂಗಳೂರಿನಲ್ಲಿ ಕೂತ್ಕೊಂಡು ತಾಯಿ ವಿರಾಜಮಾನಲಾಗಿ ಸಾಕಷ್ಟು ಜನ ಭಕ್ತರನ್ನು ಶುಕ್ರವಾರ, ಮಂಗಳವಾರ, ಭಾನುವಾರ ನೋಡಬೇಕು. ಆ ಜನಸಾಗರನಂದರೆ ಜನಸಾಗರವನ್ನು ನೋಡಿ ಪ್ರತಿಯೊಬ್ಬರೂ ಸಹಿತ ಹರಿಸಿ ಆಶೀರ್ವದಿಸಿರ್ತಕ್ಕಂಥ ಕ್ಷೇತ್ರ ತಾಯಿ ಬನಶಂಕರಮ್ಮನವರ ಕ್ಷೇತ್ರ. ಆದರೆ ಬನಶಂಕರಮ್ಮನವರ ಮೂಲ ಸಾನ್ನಿಧ್ಯ ಇದೆಯಲ್ಲ, ಆ ಮೂಲ ಸಾನ್ನಿಧ್ಯ, ಅಲ್ಲಿರ್ತಕ್ಕಂಥ ಅಭಿಷೇಕ, ಅಲಂಕಾರ, ಅಮ್ಮನವರ ನೋಡಲಿಕ್ಕೆ 2 ಕಣ್ಗಳು ಸಾಲದು. ಅಮ್ಮನವರ ಮೂಗಿನಲ್ಲಿಡುವಂಥ ಮೂಗುತಿ ಇದೆಯಲ್ಲ, ಆ ಮೂಗುತಿಯನ್ನು ನೋಡಬೇಕಲ್ಲಿ. ಯಾಕೆಂದರೆ ಪುಷ್ಪಗಳ ಅಲಂಕಾರ, ದೇವರನ್ನು ಹೋಗಿ ನೋಡಬೇಕಾದ್ರೆ ದೇವರಿಗೆ ಏನು ಅಲಂಕಾರ ಮಾಡಿರ್ತಾರಲ್ಲ, ಅಲಂಕಾರ ಮಾಡಬೇಕಾದ್ರೆ ಸುಮ್ಮನೆ ಏನೋ ಹುಚ್ಚುಚ್ಚಾಗಿ ಮಾಡೋದಲ್ಲ. ಅಲಂಕಾರ ಮಾಡಬೇಕಾದ್ರೆ ಆ ದೇವಿಯ ಪದ್ಧತಿ ಇರುತ್ತೆ. ಆಗಮಶಾಸ್ತ್ರ ಪ್ರಕಾರ ಏನು ಅನುಷ್ಠಾನ ಮಾಡಿದ್ರೆ ತಾಯಿ ಒಲಿತಾಳೋ ಅದರ ಪ್ರಕಾರ ಅನುಷ್ಠಾನ ಇರುತ್ತೆ. ಅಷ್ಟೇ ಶ್ರದ್ಧೆಯಿಂದ, ಭಕ್ತಿಯಿಂದ ವಿಶೇಷವಾದ ಸಾನ್ನಿಧ್ಯ. ನೋಡಿ, ಅಮ್ಮನವರ ಮೂಗುತಿ ನೋಡಿದ್ರೆ ಅದು ಆನಂದ. ಅಮ್ಮನವರ ಮೂಗುತಿ ಆಗಲಿ, ಹಣೆಯಲ್ಲಿರ್ತಕ್ಕಂಥ ಕುಂಕುಮ ಆಗಲಿ, ಆ ಗಂಧ ಆಗಲಿ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಆ ತಾಯಿನ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಕೈಗೆ ಬಳೆಗಳನ್ನು ಕೊಡ್ತಾರಲ್ಲ, ಆ ಬಳೆ ಹಾಕ್ಕೊಳ್ಳೋದು ಒಂದು ವಿಶೇಷ. ಹಾಗಾಗಿ ಬಾದಾಮಿ ಕ್ಷೇತ್ರದಲ್ಲಿ ಸಂತಾನ ಇಲ್ದಿರತಕ್ಕಂಥವ್ರಿಗೆ ಅಥವಾ ಕೆಲವಷ್ಟು ಗ್ರಹದೋಷಗಳಲ್ಲಿ ನರಳುತ್ತಿರ್ತಕ್ಕಂಥವ್ರಿಗೆ ಎದುರುಗಡೆ ಇರ್ತಕ್ಕಂಥ ಆ ತೀರ್ಥ ಜಲ ಇದೆಯಲ್ಲ, ಅದನ್ನು ಪ್ರೋಕ್ಷಣೆ ಮಾಡಿಕೊಂಡು ತದನಂತರ ದೇವಿಯ ದರ್ಶನಕ್ಕೆ ಬರುವಂಥದ್ದು ಇಂದಿಗೂ ಪದ್ಧತಿ. ಇದೆಲ್ಲವನ್ನು ಸಹಿತ ನಾಳಿನ ಸಂಚಿಕೆಯಲ್ಲಿ ತಾವು ನೋಡಬಹುದು. ಅಂತಹ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿ ಶನಿವಾರ ಒಂದೊಂದು ಪುಣ್ಯಕ್ಷೇತ್ರಗಳು. ಆದರೆ ನಾಳೆ ನೋಡುವಂಥ ಕ್ಷೇತ್ರ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥದ್ದು ತಾಯಿ ಬನಶಂಕರಮ್ಮನವರ ಮೂಲ ಸಾನ್ನಿಧ್ಯ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಂಡ್ವಿ. ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಕೂಡ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ದಿನದ ರಾಶಿ ಫಲವನ್ನು ತಿಳ್ಕೊಳ್ಬೇಕು. ಅದರ ಜೊತೆಗೆ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಕೂಡ ಗುರುಜಿಯವರು ತಿಳಿಸ್ಕೊಡೋರಿದ್ದಾರೆ. ಹಾಗಿದ್ರೆ ಬನ್ನಿ ರಾಶಿ ಫಲಗಳನ್ನು ಪ್ರಾರಂಭ ಮಾಡೋಣ. ಗುರುಗಳೇ, ಇವತ್ತಿನ ದಿನದ ರಾಶಿ ಫಲ. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ
ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಆರನೇ ದಿವಸದ ನವರಾತ್ರಿಯ ಉತ್ಸವದ ಈ ಶುಭ ದಿನದಂದು ತಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಳ್ಳೆಯ ಮನಸ್ಸಿನಿಂದ ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನಕ್ಕೆ ಹೆಚ್ಚಿನ ಫಲವಿದೆ. ಹಾಗೆ ಅಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ದರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವರ ಆಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತಕ್ಕಂಥದ್ದು, ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡ್ತಕ್ಕಂಥದ್ದು ಮಹತ್ತರವಾಗಿರ್ತಕ್ಕಂಥದ್ದು. ಇವತ್ತು ತಾಯಿ ಶಾರದೆಯ ಸಾನ್ನಿಧ್ಯಕ್ಕೆ ಶ್ವೇತ ಕಮಲಗಳನ್ನು, ಬಿಳಿಯ ಬಣ್ಣದ ಕಮಲ ಹೂಗಳಾಗಲಿ ಅಥವಾ ಒಂದಿಷ್ಟು ಜೇನುತುಪ್ಪ ಆಗಲಿ ಅದನ್ನು ದೇವರು ಕೊಟ್ಟೊಂದು ಪ್ರಾರ್ಥನೆ ಮಾಡಿ ಬಂದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಶ್ವೇತ ಕಮಲಗಳಿಂದ ಪೂಜಿಸಲ್ಪಡಿದ್ರೆ ಅಂದರೆ ಪೂಜೆಯನ್ನು ಮಾಡಿದ್ರೆ ಇವತ್ತು ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಸಂಕಷ್ಟದಲ್ಲಿದ್ದರೂ ಖಂಡಿತ ದೂರ ಮಾಡಿಕೊಳ್ತೀರಿ, ಕಷ್ಟ ಕಾರ್ಪಣ್ಯಗಳಿಂದ ಹೊರಗಡೆ ಬರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾದರೂ ಅದರಲ್ಲಿ ಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ವೃಷಭ ರಾಶಿಯವ್ರಿಗೆ ಆಗ್ಬೋದು. ವೃಷಭ ರಾಶಿಯವರು 11:20 4:15 ಸ್ವಲ್ಪ ಹುಷಾರಾಗಿರಿ. ಇವತ್ತು ಈ ಸಮಯ ಸ್ವಲ್ಪ ಜಾಗೃತರಾಗಿದ್ದರೆ ಖಂಡಿತ ಉಳಿದ ಸಮಯದಲ್ಲಿ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಹಾಗೆ ನೀವು ಮಾಡುವಂಥ ಕಾಯಕದಲ್ಲಿ ಇನ್ನೇನಾದ್ರು ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಆ ಬದಲಾವಣೆಯ ಕಾಲ ಹೇಗಿರಬೇಕು? ಸಾಧ್ಯವಾದಷ್ಟು ಇವತ್ತಿನ ದಿವಸ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಶ್ರೀಗಂಧದಿಂದ ಗಂಧವನ್ನು ತೆಗೆದು ಆ ಸುಗಂಧ ಪರಿಮಳವಾಗಿರ್ತಕ್ಕಂತಹ ಗಂಧದಿಂದ ಶ್ವೇತ ಪುಷ್ಪಗಳನ್ನು ಗಂಧದಲ್ಲಿ ಎದ್ದುಕೊಂಡು ಅದನ್ನು ದೇವರಿಗೆ ಸಮರ್ಪಣೆ ಮಾಡೋದರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಕಾಯಕದಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬೇಕಾದರೆ ತಾಯಿ ರಾಜರಾಜೇಶ್ವರಿಯನ್ನು, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ ಈ ಬೀಜಾಕ್ಷರಿ ಮಂತ್ರವನ್ನು ವೃಷಭ ರಾಶಿಯವರು ತಾವು ಪ್ರಾರ್ಥನೆ ಮಾಡಿದ್ರೆ ಆ ಬೀಜಾಕ್ಷರಿ ಮಂತ್ರವನ್ನು ಉಚ್ಚರಿಸಿ ಅದನ್ನೊಂದು 108 ಬಾರಿ ಹೇಳ್ಕೊಂಡಿದ್ದೆ ಆದರೆ ಎಂತಹ ಸಂಕಷ್ಟದಲ್ಲಾದರೂ ಆ ಕಷ್ಟಗಳನ್ನು ದಾಟ್ಕೊಂಡು ಹೊರಗಡೆ ಬರ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಒಂದಷ್ಟು ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಇಕ್ಕಟ್ಟಾಗ್ಬೋದು, ಮಾನಸಿಕವಾದಂಥ ಒತ್ತಡ ಶುರುವಾಗ್ಬೋದು, ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಒತ್ತಡ ಇರಬಹುದು, ಅಥವಾ ಇನ್ನೇನಾದ್ರು ಒಂದು ದೊಡ್ಡ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಬೀಳ್ಬೋದು. ಏನೇ ಮಾಡಬೇಕಾದರೂ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಮಾತ್ರ ಸಾಧ್ಯ ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು. ಹಾಗೆ ದೂರಬಾರ ಪ್ರಯಾಣ ಬೆಳೆಸಬೇಕಾದಂಥ ಪರಿಸ್ಥಿತಿ ಎದುರಾಗ್ಬೋದು. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದು. ಆ ಬದಲಾವಣೆಯ ಕಾಲ ಮಧ್ಯಾಹ್ನ 12ರಿಂದ 4 ಒಳಗಾಗಿ. ಹಾಗೆ ಇವತ್ತಿನ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಯಾವುದಾದ್ರು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ದೇವರ ಸಾನ್ನಿಧ್ಯ ಅಥವಾ ಹೀಗೆ ಒಂದು ಸಾನ್ನಿಧ್ಯಗಳ ಹೋಗಿ ಅಲ್ಲೊಂದು ದೇವರ ದರ್ಶನ ಮಾಡಿ ಬರೋದರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಲಕ್ಷ್ಮಿಯ ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲಗಳನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು ಅಥವಾ ಯಾವುದಾದ್ರು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಏನಾದ್ರು ಒಂದು ಹೊಸ ಕೆಲಸಕ್ಕೆ ಚಾಲನೆ ಕೊಡ್ತಕ್ಕಂಥದ್ದು ಇಂತಹ ಒಂದು ಸ್ಥಿತಿಯಲ್ಲಿ ತಾವಿದ್ದೀರಿ. ಆದರೆ ಇವತ್ತಿನ ದಿವಸ ಒಂದಷ್ಟು ಮಂದಗತಿಯಲ್ಲಿ ಸಾಗುವಂಥ ಪರಿಸ್ಥಿತಿ ಸರಿಸುಮಾರು ಮಧ್ಯಾಹ್ನ 2:45 ಹಾಗೇ ಇರುತ್ತೆ. 2:45 ಮಂದಗತಿಯಲ್ಲಿ ಸಾಗುವಂಥ ದಿನ, ಕೆಲಸ ಕಾರ್ಯಗಳಲ್ಲಿ ವೇಗವಾಗಿ ಕಾರ್ಯಸಿದ್ಧಿ ಆಗದಿರತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ಕೋಪದಿಂದ ನೀವೇನು ಕೆಲಸ ಸಾಧನೆ ಮಾಡಲಿಕ್ಕಾಗಲ್ಲ. ಎಚ್ಚರಿಕೆಯಿಂದ ಇದ್ದರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತಿನ ದಿವಸ ತಾಯಿ ಶಂಕರಿಯನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ಗ್ರಾಮ ದೇವತೆಯನ್ನು ಅಥವಾ ತಾಯಿ ಶಾರದಮ್ಮನವರ ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ನಿಮ್ಮ ಕರಹಸ್ತದಿಂದ ಒಂದಷ್ಟು ಸಿಹಿ ಪದಾರ್ಥಗಳನ್ನು ಮಕ್ಕಳಿಗೆ ಕೊಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಶುಕ್ರವಾರ, ಅದೃಷ್ಟದ ದಿನ. ಇವತ್ತು ಸಾಧ್ಯವಾದರೆ ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥ ಯಾವುದಾದ್ರು ಒಂದು ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ದೇವಿಯನ್ನು ದರ್ಶನ ಮಾಡಿ ಬನ್ನಿ.
ಅಲ್ಲಿರ್ತಕ್ಕಂಥ ದೇವರ ಸಾನ್ನಿಧ್ಯದಲ್ಲಿ ದೇವರ ದರ್ಶನ ಮಾಡ್ತಕ್ಕಂಥದ್ದು, ಅಲ್ಲಿ ಬರ್ತಕ್ಕಂಥ ಸುಮಂಗಲೆಯರಿಗೋ ಅಥವಾ ಮಕ್ಕಳಿಗೋ ಯಾರಿಗಾದರೂ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಡ್ತಕ್ಕಂಥದ್ದು, ಬೇವಿನ ವೃಕ್ಷದ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಜನ ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಅರ್ಧ ತಲೆನೋವು ಅಥವಾ ಗಂಟಲು ನೋವು ಅಥವಾ ಒಂದಷ್ಟು ಬೇರೆ ಏನೋ ಸಮಸ್ಯೆ ಆಗುತ್ತಕ್ಕಂಥದ್ದು, ಅಂದರೆ ಆರೋಗ್ಯಕ್ಕೆ ಸಂಬಂಧಪಡ್ತಕ್ಕಂಥ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು ಇಂಥ ಪರಿಸ್ಥಿತಿ ಇದೆ. ಆದರೆ ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ಯಾವುದೇ ಒಂದು ತೊಂದರೆ ತಾಪತ್ರೆಗಳಿಗೂ ಗಾಬರಿ ಪಡಬೇಕಾದಿಲ್ಲ. ಇದೇನಿದ್ರು ಸಂಜೆ 6 ಗಂಟೆವರೆಗೂ ಮಾತ್ರ. 6 ಗಂಟೆ ಆಗ್ತಿದ್ದ ಹಾಗೆ ಈ ಸಮಸ್ಯೆಗಳನ್ನು ದಾಟ್ಕೊಳ್ತೀರಿ. ಆದರೆ ಸಿಂಹರಾಶಿಯವರು ಎಲ್ಲರಿಗೂ ಹೀಗಾಗುತ್ತಾ? ಸಿಂಹರಾಶಿಯಲ್ಲಿರ್ತಕ್ಕಂಥ ಮೊದಲನೇ ಪಾದ ಮತ್ತು 4ನೇ ಪಾದ, ಮೊದಲನೇ ಪಾದ 4ನೇ ಪಾದ, ಆ 2, 3ನೇ ಪಾದದಲ್ಲಿರ್ತಕ್ಕಂಥವ್ರಿಗೆ ಈ ಸಮಸ್ಯೆ ಇಲ್ಲ. ಎಚ್ಚರಿಕೆಯಿಂದರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲಿ ಹೆಚ್ಚು ಲಾಭವಿದೆ. ದೂರಭಾರ ಪ್ರಯಾಣ ಹೊರಡಬೇಕು, ಏನಾದರೂ ಕಾರ್ಯಸಿದ್ಧಿ ಮಾಡ್ಕೋಬೇಕು, ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ. ಖಂಡಿತ ಅದರಂತೆ ಎಲ್ಲ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಇನ್ನೇನಾದ್ರು ಒಂದು ಸಾಧನೆ ಮಾಡಬೇಕಾದ್ರೆ ಆ ಸಾಧನೆಯ ಹಾದಿ ಹೇಗಿರಬೇಕು? ನಿಮ್ಮ ಪೂರ್ವಾರ್ಜಿತವಾಗಿ, ಅಂದರೆ ನಿಮ್ಮ ಹಿರಿಯರು ಹೇಳುವಂಥ ಮಾತು ಅಥವಾ ಹಿರಿಯರ ಮಾರ್ಗದರ್ಶನ ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ರೀತಿ ನಿಮ್ಮ ಅನುಷ್ಠಾನ ಎಷ್ಟೇ ಆದರೂ ತಾಯಿ ಶಾರದೆಯ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇವತ್ತಿನ ದಿವಸ ತಾಯಿ ಶಾರದೆಯ ಉಪಾಸನೆ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಶಾರದಮ್ಮನವ್ರ ಫೋಟೋ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ ಹಿರಿಯರು ಮಾಡಿರ್ತಕ್ಕಂಥ ಪೂಜೆಗೆ ನೀವೊಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಇಲ್ಲಿ ವಿದ್ಯಾರ್ಥಿನಿಯರು ಅಂತ ಹೇಳಿದ್ದೇನೆ. ವಿದ್ಯಾರ್ಥಿನಿಯರು ಮಕ್ಕಳು ಮಾತ್ರ ಅಲ್ಲ, ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಎಲ್ಲರೂ ವಿದ್ಯಾರ್ಥಿಗಳೇ. ಕಲಿತಷ್ಟು ಕಲಿಬೇಕಾಗಿದೆ. ಆ ಕಲಿಕೆಯನ್ನು ಕಲಿಸುವಂತಹ ದೇವಿ ತಾಯಿ ಶಾರದೆಯ ಅನುಗ್ರಹ ಆದ್ದರಿಂದ, ಅನುಗ್ರಹವನ್ನು ಪಡೆಯುವಂಥ ಈ ಶುಭ ದಿನ ಆದ್ದರಿಂದ ಎಲ್ಲರೂ ನಮ್ರತೆಯಿಂದ ತಾಯಿ ಶಾರದೆಗೆ ನಮಸ್ಕರಿಸೋಣ, ಆಕೆಯ ಆಶೀರ್ವಾದವನ್ನು ಪಡೆಯೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾ ರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲೇನೋ ಅದೃಷ್ಟ ನಿಮ್ಮದಾದಾಗ ಇನ್ನು ಅದನ್ನು ಮತ್ತಷ್ಟು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕಾದ್ರೆ ಇವತ್ತು ದೇವಿಯ ಉಪಾಸನೆಯೂ ಬೇಕು. ಇವತ್ತು ಸಾಧ್ಯವಾದಷ್ಟು ತುಲಾರಾಶಿ, ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ತಾವು ಯಾವುದೇ ಬಣ್ಣದ ವಸ್ತ್ರವನ್ನು ಧರಿಸಿದ್ರು ಸಾಧ್ಯವಾದಷ್ಟು ಒಂದು ಶ್ವೇತವರ್ಣದ ವಸ್ತ್ರವನ್ನು ನಿಮ್ಮ ಬಳಿ ಇಟ್ಕೊಳ್ಳಿ. ನೀವು ಉಡುವಂತಹ ಬಟ್ಟೆ ಆದರೂ ಶ್ವೇತವರ್ಣ ಇರಲಿ, ಅಥವಾ ನಿಮ್ಮ ಪಾಕೆಟಲ್ಲಿರೋ ಖರ್ಚೀಫ್ ಆದರೂ ಒಂದು ಶ್ವೇತವರ್ಣದ ವಸ್ತ್ರ ಇರಲಿ. ಇದರ ಜೊತೆಗೆ ತಾಯಿ ಶಾರದೆಯ ಸಾನ್ನಿಧ್ಯಕ್ಕೆ ಹೋಗಿ ಒಂದಷ್ಟು ಶ್ವೇತವರ್ಣದ ಒಂದು ಕಮಲ, ಅಂದರೆ ಬಿಳಿಯ ಬಣ್ಣದ ಕಮಲದ ಹೂವು ಆಗಲಿ, ಒಂದಷ್ಟು ಜೇನುತುಪ್ಪ ಆಗಲಿ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ ಬಂದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಪ್ಪದಿರ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ತುಲಾರಾಶಿಯಲ್ಲಿರ್ತಕ್ಕಂಥವರು ಏನಾದರೂ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಯಾರೋ ಏನೋ ಅಂತಾರೆ ಅಂತ ಹೇಳಿ ನೀವು ತಲೆ ಕೆಡಿಸ್ಕೊಳ್ದಿರ ನಿಮ್ಮದೇ ಆದಂಥ ಫಲಾಫಲಗಳಲ್ಲಿ ಶ್ರದ್ಧೆಯಿಂದ ಕೆಲಸವನ್ನು ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಕೆಲಸಗಳಲ್ಲೂ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಶಂಕರಿಯನ್ನು ಅಥವಾ ದೇವರನ್ನು ಅಥವಾ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೆ ದೇವರ ಆರಾಧನೆ ಮಾಡೋದರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಒಂದಿಷ್ಟು ಅರಿಶಿಣ, ಕುಂಕುಮ, ಮಂಗಳ ದ್ರವ್ಯಗಳನ್ನು ದೇವರ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಮನೆಯಲ್ಲಿ ಮಕ್ಕಳಿದ್ದರೆ ಆ ಮಕ್ಕಳಿಗೆ ಶಾರದೆಯ ಅನುಗ್ರಹ ಸಿಗಲಿಕ್ಕೋಸ್ಕರ ಶಾರದೆ ಪ್ರಾರ್ಥನೆ ಮಾಡಿಸಿ ಒಂದಷ್ಟು ಬೆಲ್ಲದ ದೋಸೆಯನ್ನು ಮಾಡಿ ದೇವರ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ಮಕ್ಕಳಿಗೆ ಕೊಡಿ. ಹಾಗೆ ವೃಶ್ಚಿಕ ರಾಶಿಯವರು ಇವತ್ತು ಸಾಧ್ಯವಾದಷ್ಟು ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಏನಾದರೂ ತಿನ್ನಲಿಕ್ಕೆ ಪದಾರ್ಥಗಳನ್ನು ಮಾಡಿ ತುಂಬ ಬಡವರಿಗೋ ಅಥವಾ ನಿರ್ಗತಿಕರಿಗೋ ಅಥವಾ ಕಷ್ಟದಲ್ಲಿರ್ತಕ್ಕಂಥವ್ರಿಗೋ ಸಹಾಯ ಮಾಡಿ. ಇದೆಲ್ಲದರ ಜೊತೆಗೆ ಒಂದಷ್ಟು ಗಿಡಮರಗಳಿಗೆ ನೀರನ್ನು ಹಾಕು. ಗಿಡಮರಗಳಿಗೆ ನೀರು ಹಾಕೋದ್ರಿಂದಲೂ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ಫಲ ಇದೆ. ಅದರಿಂದ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿ, ಧನುಲಗ್ನ. ಧನುರಾಶಿ, ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಗುರುವಿನ ಅನುಗ್ರಹ ಇದೆ. ಇವತ್ತು ತಾವೇನು ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಗಳಿಸ್ತೀರಿ. ಆದರೆ ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂಥ ಲಾಭವೇ ಬೇರೆ,
ಅದಾದ ನಂತರ ಆಗ್ತಕ್ಕಂಥ ಪರಿಸ್ಥಿತಿಯೇ ಬೇರೆ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಮಂದಗತಿಯಲ್ಲಿ ಸಾಗುವಂಥ ಮನಸ್ಸಾದ್ರಿಂದ ಎಲ್ಲವೂ ಚಂಚಲ. ಈ ಮಾರ್ಗ ಅನುಸರಿಸಬೇಕು ಅಂದ್ಕೊಳ್ಳೋದು, ಸಡನ್ನಾಗಿ ಅದು ಬಿಟ್ಟು ಇನ್ನೊಂದು ಮಾರ್ಗಕ್ಕೆ ಹೊರಡುವಂಥದ್ದು. ಏನೋ ಒಂದು ಚಿಂತನೆ ಮಾಡಿ ಇದೆಲ್ಲ ಹೀಗೆ ಮಾಡೋಣ, ಹೀಗೆ ಮಾಡಿದ್ರೆ ಸರಿ ಇರುತ್ತೆ ಅಂತ ಚಿಂತನೆ ಮಾಡ್ತೀರಿ, ಹಿಂದಲೇ ಅದನ್ನು ಬದಲಾಯಿಸ್ಕೊಂಡ್ಬಿಡ್ತೀರಿ. ಅಂದರೆ ಯಾವುದೂ ಪರಿಪಕ್ವತೆಯಿಂದ ಪೂರ್ತಿ ಮಾಡ್ಕೊಳ್ಳಲ್ಲ. ಪ್ರಾರಂಭಿಕ ಹಂತದಲ್ಲಿ ಏನು ಸಂಕಲ್ಪ ಮಾಡ್ತೀರಿ ಅದನ್ನು ಪೂರ್ತಿ ಮಾಡ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ಇರ್ತೀರಿ. ಆದರೆ ಮಧ್ಯಾಹ್ನ ಸರಿಸುಮಾರು 4ರ ನಂತರ, ಅಂದರೆ ಅಪರಾಹ್ನ ಕಾಲ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಬಹಳ ಅದೃಷ್ಟದ ಕಾಲ. ಈ ಸಮಯದಲ್ಲಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ದೇವಿಯ ಆರಾಧನೆ ಮಾಡೋದ್ರಿಂದ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾಯಿ ಶಂಕರಿ ಬನಶಂಕರಮ್ಮನವ್ರನ್ನಾಗಲಿ, ದುರ್ಗಾ ಪರಮೇಶ್ವರಿಯನ್ನಾಗಲಿ, ಅದರಲ್ಲೂ ರಾಹುಕಾಲದಲ್ಲಿ ದೇವ್ರ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದಾಗಲಿ ಮಾಡೋದ್ರಿಂದ ಇನ್ನಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಕತ್ತಲಲ್ಲಿ ಸಿಲುಕೊಳ್ತಾ ಇದ್ದೀರಿ, ಕಷ್ಟಗಳನ್ನು ಕಾಣ್ತಾ ಇದ್ದೀರಿ, ಮನಸ್ಸು ನೆಮ್ಮದಿಯಿಂದ ಇದ್ದೀರಿ. ಯಾವುದೇ ಮಾಡಿದ್ರೂ ಸಹಿತ ಪರಿಪಕ್ವತೆಯಿಂದ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಸಂಶಯದಲ್ಲಿದ್ದೀರಿ. ಆದರೆ ಇಂತಹ ಸಮಯದಲ್ಲೇ ಧೈರ್ಯವನ್ನು ಕೆಡಿಸ್ಕೊಳ್ದಿರಾ ಧೈರ್ಯವಾಗಿದ್ದು ಏನಾದರೂ ಒಂದು ಸಾಧನೆ ಮಾಡುವಂಥ ರೀತಿಯಲ್ಲಿ ಇರಬೇಕು, ಅಥವಾ ಯಾರಾದರೂ ಗುರು ಹಿರಿಯರ ಹತ್ರ ಕೂತ್ಕೊಂಡು ಸರಿಯಾದಂಥ ಪರಿಹಾರವನ್ನು ಕಂಡುಕೊಳ್ಬೇಕು. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಒಂದಷ್ಟು ಎಳ್ಳೆಣ್ಣೆ, ಎಳ್ಳು, ಬೆಲ್ಲ ಇಂತಹದ್ದನ್ನು ಯಾವುದಾದ್ರೂ ಒಂದು ಆಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಏನಾದರೂ ಒಂದು ನೈವೇದ್ಯ ಪ್ರಸಾದವನ್ನು ದೇವಸ್ಥಾನದಲ್ಲೋ ಮನೆಗಳಲ್ಲೋ ನೈವೇದ್ಯ ಮಾಡಿಸಿ ಅದನ್ನು 4 ಜನಕ್ಕೆ ನಿಮ್ಮ ಕೈಯಿಂದ ಹಂಚಿ. ಹಾಗೆ ಮಕರ ರಾಶಿಯವರು ತಪ್ಪದೇರ ಇವತ್ತಿನ ದಿವಸ ಹನುಮನ ಪ್ರಾರ್ಥನೆ ಮಾಡಿ. ಮನೋಜವಂ ಆರ್ತದಲ್ಲಿ ವೇಗಂ ಚಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಭಯದ ವಾತಾವರಣವೂ ಇದೆ. ಆರೋಗ್ಯ ಹೇಗೆ ಸರಿಪಡಿಸ್ಕೋಬೇಕಪ್ಪ ಅಂತ ಒಂದು ಚಿಂತನೆ, ಆರ್ಥಿಕ ಪರಿಸ್ಥಿತಿಯಿಂದ ಹೇಗೆ ನಾವು ಕಷ್ಟಗಳಿಂದ ಹೊರಗಡೆ ಬರಬೇಕಪ್ಪ ಅನ್ನೋದು ಮತ್ತೊಂದು ಚಿಂತನೆ. ಇದರ ಮಧ್ಯದಲ್ಲಿ ನಿಂದಕರ ಮಧ್ಯದಲ್ಲಿ ನಿಮ್ಮ ಜೀವನ. ಎಲ್ಲರೂ ಒಂದಲ್ಲ ಒಂಥರ ಮಾತಾಡೋಂಥವ್ರೆ, ನೀವು ಮಾಡುವಂಥ ಕೆಲಸವನ್ನು ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಕ್ಕಂಥವ್ರೆ. ಜೊತೆಗೆ ನಿಮಗೂ ಅದು ಒಳ್ಳೆಯದು ಅನಿಸಿದ್ರು ನೋಡೋವರಿಗೆ ಅದು ಬೇರೆ ದಾರಿನೇ ಸಿಗ್ತಾ ಇರುತ್ತೆ. ಹಾಗಾಗಿ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ತಪ್ಪದಿರ ಇವತ್ತಿನ ದಿವಸ ಶನೇಶ್ವರ ಮಂತ್ರವನ್ನು ಪ್ರಾರ್ಥನೆ ಮಾಡಿ ತಾಯಿ ಶಾರದೆಯ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಳಿ. ಅನುಗ್ರಹಕ್ಕಾಗಿ ದೇವಾಲಯಕ್ಕೆ ಹೋಗಿ ಬನ್ನಿ, ಅಥವಾ ಒಂದು ಪುಣ್ಯಕ್ಷೇತ್ರದಲ್ಲಿ ಕೂತು ಅಲ್ಲಿ ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ. ಹೀಗೆ ಶನೇಶ್ವರ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಕಾಯಕದಲ್ಲಿ ಮತ್ತಷ್ಟು ಅದ್ಭುತವಾದಂಥ ಕಾಯಕ ನಿಮ್ಮ ಸಿದ್ಧಿ ಆಗಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಖಂಡಿತ ನಿಮಗೆ ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆನೂ ಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಫಲಗಳು ಸಿಗ್ತಕ್ಕಂಥದ್ದು. ತಾಳಿದವನು ಬಾಳಿ ಅನ್ನೋಂತಾರಲ್ಲ, ಹಾಗೆ ತಾಳ್ಮೆಯಿಂದ ವರ್ತನೆ ಮಾಡಿ. ಹಾಗೆ ಇವತ್ತಿನ ದಿವಸ ನೀವು ಸಾಧ್ಯವಾದರೆ ಮಧ್ಯಾಹ್ನ 12ರಿಂದ 12:45, 12ರಿಂದ 12:45 ಈ ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿದ್ದು ಎಚ್ಚರಿಕೆಯಿಂದ ನಡ್ಕೊಂಡ್ರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಗುರುಜಿಯವರು ಇವತ್ತಿನ ದಿನದ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ದಾರೆ, ರಾಶಿ ಫಲಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತಾಯಿ ಕಾತ್ಯಾಯಿನಿ ದೇವಿಗೆ ಮತ್ತೆ ಶಾರದಾ ದೇವಿಗೆ ಚಿಕ್ಕದಾಗಿ ಚುಟುಕಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಗುರುಗಳೇ, ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ದೇವಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಓಂ ಶಾರದಾಯ ನಮಃ, ಓಂ ಜ್ಞಾನದಾತ್ರೇ ನಮಃ, ಓಂ ಜ್ಞಾನರೂಪಾಯ ನಮಃ, ಓಂ ಮಹಾರೂಪಾಯ ನಮಃ, ಓಂ ಬ್ರಹ್ಮಚಾರಣೇ ನಮಃ, ಓಂ ಬ್ರಹ್ಮಸ್ವರೂಪಿಣೇ ನಮಃ, ಓಂ ಮಹಾಕಾಲಾಯ ನಮಃ, ಓಂ ಬ್ರಹ್ಮ ವಿಷ್ಣು ಶಿವಾತ್ಮಕಾಯ ನಮಃ, ಓಂ ರುದ್ರರೂಪಣ್ಯೇ ನಮಃ, ಓಂ ಕಾಲಾಯ ನಮಃ, ಓಂ ಬ್ರಾಹ್ಮ್ಯೇ ನಮಃ, ಓಂ ಮಾಹೇಶ್ವರ್ಯೇ ನಮಃ, ಓಂ ಕೌಮಾರ್ಯೇ ನಮಃ, ಓಂ ವೈಷ್ಣವ್ಯೇ ನಮಃ, ಓಂ ವಾರಾಹ್ಯೇ ನಮಃ, ಓಂ
ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕ ಭಾಸಮಂಕುಶಿಧರಾಂ ಸೃಗ್ಭೂಷಿತಾಮಜ್ವಲಾಂ ತ್ವಾಂಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣಿ. ಅಂಬಾ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ. ಓಂ ಮಹಾಲಕ್ಷ್ಮೀ ನಮಃ, ಸರಸ್ವತ್ಯೈ ನಮಃ, ಶಕ್ತಿದೇವಿ ನಮಃ, ಅಂಬಾಯ ನಮಃ, ಜಗದಂಬಿಕಾಯ ನಮಃ. ಲಲಿತಾ ರಾಜರಾಜೇಶ್ವರಿ. महाकाली महालक्ष्मी देवताभ्यो नमः. ललिता राजराजेश्वरी श्री चक्रेश्वरी बालाम्बिकाय नमः. हरिं हिरण्यकरुणां हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो मावह त्वामावह जातवेदो लक्ष्मीर्मनपगामिनीः यस्यां हिरण्यविन्देहं गामश्वं वरशानहम् अश्वपूर्वानतमध्यामस्तिनादप्रमोदिनीं श्रीं देवीं क्षयं श्रीर्महादेवीं सुधां कांसो स्मितां हिरण्यप्राकाराम् आर्द्रां ज्वलन्तीं तृप्तां तर्पयन्तीं पद्मे स्थितां पद्मवर्णां त्वां ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಕುಸುಮ. ಹರಿಂ ಕಾಲಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಸ್ವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ. ಜಾತವೇದಸೇ ಓಂ ಜಾತವೇದಸನ್ಯಾಯ ನಮಃ. ಜಾತವೇದಸೇ ಸುನವಾಮ ಸೋಮರಾದೀತೋ ನಿದಹಾದಿ ವೇದಾಃ सरः परिषदति दुर्गाणि विश्वानावेव सिन्धुं दुरिताच्चिग्निः त्वामग्निवर्णां तपसा ज्वलन्तीं वैलोचनीं कर्मफले दृष्टां